ಶ್ರೀ ಕುಲೋದ್ಧಾರಕ ಧರ್ಮಪಿತ ಬಸವ ತಂದೆಯನ್ನು ಎನ್ನ ಅರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ವಚನ ಪಿತಾಮಹರಾದಂಥ ಹಾಗೂ ಒಳಗಟ್ಟಿ ಶರಣರನ್ನ ಹಾಗೂ ಕರ್ನಾಟಕದ ಗಾಂಧಿ ಎಂದೇ ಖ್ಯಾತನಾಮರಾದಂಥ ಹಾಗೂ ಪ್ರಪ್ರಥಮವಾಗಿ ಬಸವ ಜಯಂತಿಯನ್ನು ಆಚರಿಸಿದಂಥ ಹರಡೇಕರ್ ಮಂಜಪ್ಪ ಶರಣರನ್ನ ಎನ್ನ ಅರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಪ್ರವಚನ ಪಿತಾಮಹರಾದಂಥ ಲಿಂಗಾನಂದ ಅಪ್ಪಾಜಿಯವರನ್ನು ಹಾಗೂ ಆ ಬಳಿ ಹಿಡಿದು ಬಂದಂಥ ಎಲ್ಲ ಸಂತ ಮಹಾಂತ ದಾರ್ಶನಿಕರನ್ನು ಎಲ್ಲ ಅರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು 12ನೇ ವರ್ಷದ ಶ್ರಾವಣ ಮಾಸದ ನಿಮಿತ್ತ ಅರಿವು ಆಚಾರ ಸಂಚಾರಿ ಅನುಭವ ಕಾರ್ಯಕ್ರಮವನ್ನು ಇಂದು ಶ್ರೀ ಶರಣರಾದಂಥ ಶಶಿಕಲಾ ವೀರಭದ್ರಪ್ಪ ನಂದ್ಯಾಳ್ ಇವರ ಮನೆಯಲ್ಲಿ ಆಯೋಜಿಸಲಾಗಿದೆ. ಈ ಒಂದು ದಿನ ನನಗೆ ಕೊಟ್ಟಂತ ವಿಷಯ ವಚನಗಳ ಮಹತ್ವ ಮತ್ತು ಆಶಯಗಳು. ಈ ವಚನಗಳಂದ್ರೇ ಒಂದು PhD, ಒಂದು ವಚನಕ್ಕೊಂದು PhD ಮಾಡಬಹುದು. ಆದರೆ ವಚನಗಳ ಮಹತ್ವ ಮತ್ತು ಆಶಯಗಳು ಒಂದು ದೊಡ್ಡ ವಿದ್ವಾಂಸರ ವಿಷಯವನ್ನೇ ನನಗೆ ನೀಡಿದ್ದಾರೆ. ಆದರೆ ನಾನೇನು ಪ್ರವಚನಕಾರಳಲ್ಲ. ನನ್ನ ಮತಿಗೆ ತಿಳಿದಷ್ಟು ನಾನಿಲ್ಲಿ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಆದ್ಯರ ವಚನ ಪರುಷ ಕಂಡಣ್ಣ, ಸದಾಶಿವನೆಂಬ ಲಿಂಗವು ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಣ್ಣ. ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ಈ ಒಂದು ವಚನ ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವ ಘಟನೆ. ಆ ಒಂದು ಘಟನೆಯ ಒಂದು ಆಶೆಯನ್ನು ಹೊತ್ತುಕೊಂಡಂತ ಈ ವಚನ ಸಾಹಿತ್ಯ, ವಚನಗಳ ಸೃಷ್ಟಿ ಮತ್ತು ಅನನ್ಯ ಪ್ರಯೋಗ, ಸಮಾಜದ ಎಲ್ಲ ವರ್ಗ ವರ್ಣಗಳ ಸಮುದಾಯದಿಂದ ಹಿಡಿದು ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದ ವ್ಯಕ್ತಿ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಚಳುವಳಿಯ ಸೃಷ್ಟಿ ಎನಿಸಿದ ಈ ವಚನಗಳು ಜಾಗತಿಕ ಸಾಹಿತ್ಯದ ಮಹತ್ವಪೂರ್ಣ ಭಾಗವೆನಿಸಿವೆ. ವಚನ ಸಾಹಿತ್ಯವು ವಿಶ್ವ ಸಾಹಿತ್ಯದ ಹೃದಯ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯ ಸರಸ್ವತಿಯ ಕಿರೀಟದ ಪ್ರಜ್ವಲ ರತ್ನ. ಈ ಒಂದು ಯಾರೊಬ್ರು ವಿದ್ವಾಂಸರನ್ನು ಕೇಳಿದ್ರಂತೆ, ಅವ್ರ ಹೆಸರು ನನಗೆ ಮರೆತೋಗಿದೆ. ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಏನು ಅಂತ ಕೇಳಿದಾಗ ಅವರು ಹಿರಿಯರು ಉತ್ತರಿಸಿದ್ದು, ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಅಂದ್ರೆ ಅದು ವಚನ ಸಾಹಿತ್ಯ, ಬಸವಾದಿ ಶರಣರು ಕೊಟ್ಟಂತ ವಚನ ಸಾಹಿತ್ಯ ಅಂತೇಳಿ ಹೇಳಿದ್ದಾರೆ. ಅದು ಹೇಗೆಂದರೆ, ಪಾತಾಳ ರಗ್ಗವಣಿಯ ಏನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ, ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ನಮ್ಮ ಪುರಾತರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು ಅಂತೇಳಿ. ಈ ಪಾತಾಳದ ಅಗ್ಗವಣಿಯನ್ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದ ಅಲ್ಲದೆ ಅಂದ್ರ, ಪಾತಾಳ ಯಾರ ಕಣ್ಣಿಗೂ ಕಾಣಲ್ಲ, ಕೈಗೂ ನಿಲುಕಲಾರ್ದಂತದ. ಅದನ್ನು ಹೇಗೆ ಏನಿಲ್ಲದೆ ತೆಗೆಯಬಹುದು ಅಂದ್ರೆ ಸೋಪಾನ, ಈ ಒಂದು ಶಬ್ದಗಳ ಸರಮಾಲೆಯಿಂದನೇ ಅದನ್ನು ಆ ಒಂದು ವಿಚಾರವನ್ನ ಈ ಶರಣರು ಬರೇ ಆಂತರಿಕವಾಗಿ ಅಲ್ಲದೆ ನಮ್ಮ ಅಂತರಾತ್ಮಕ ಒಳಗೊಟ್ಟು ಈ ಒಂದು ಅನುಭವದ ನುಡಿಗಳಿಂದಲೇ ಅದನ್ನ ಕಾಣಬಹುದು ಅಂತೇಳೆಂದು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಆದರೆ ಈ ವಚನ ಪದಗಳ ಅರ್ಥಗಳನ್ನು ಹೇಳ್ಬೇಕಂದ್ರೆ, ಯಾವುದು ನಡೆ ನುಡಿ ಮಾತು ಅದೇ ವಚನಗಳು. ನುಡಿಯುವುದು ಮಾತನಾಡುವುದು, ಆಣೆ ಮಾಡುವುದು. ಇವು ಯಾರು ನನಗೆ ಕೇಳಿದ್ರ ವಚನ ಕೊಡು, ನೀನ್ ನಮ್ಗೆ ಭಾಷೆ ಕೊಡು ಅಂತ ಕೇಳ್ತಾರಲ್ಲ, ಆಡು ಭಾಷೆದಾಗ ಹೇಳ್ಬೇಕಾದ್ರೆ ಆ ತರ. ಪ್ರಮಾಣ ಮಾಡುವುದು, ಪ್ರತಿಜ್ಞೆ ಮಾಡುವುದು. ಈ ಒಂದು ಪ್ರಮಾಣ ಮಾಡಿ ಹೇಳು ನನಗ ನೀನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀವಲ್ಲ, ಆ ತರ ಅದು. ವಚನ ಕೊಡು, ಭಾಷೆಯನ್ನು ನೀಡು. ಹಿತವಚನ, ಒಂದು ಒಳ್ಳೆಯ ಶುಭಾಶಯನವನ್ನು ನುಡಿಬೇಕಂದ್ರ ಸುಳ್ಳು ನುಡಿ ಅಂತ ಹೇಳ್ತಾರೆ ಶರಣರು. ಆ ತರ ಒಂದು
ಹಿತವಚನ, ಬುದ್ಧಿ ಮಾತು. ನಾವೇನಾದ್ರೂ ತಪ್ಪು ಮಾಡಿದಾಗ ಹಿರಿಯರು ಕರೆದು ಹೇಳ್ತಾರಲ್ಲ, ಅದು ಬುದ್ಧಿ ಮಾತು, ಅದು ಕೂಡ ಒಂದು ವಚನ. ದಿಟವಾದ ಮಾತು, ಸತ್ಯವನ್ನು ನುಡಿಯುವುದು ದಿಟವಾದ ಮಾತು. ಮತ್ತೆ ಈ ವಚನಗಳಲ್ಲಿ ಏನಿದೆ ಅಂದ್ರೆ ತತ್ವ ಸಿದ್ಧಾಂತಗಳೊಂದಿಗೆ ಮಾತನಾಡುವುದೇ ವಚನ ಅಂತ ಹೇಳ್ಬೋದು. ಈ ಒಂದು ವಚನಗಳನ್ನ ನಾವು ಜನಸಾಮಾನ್ಯರು ಅರ್ಥೈಸಿಕೊಳ್ಳುವುದಕ್ಕೂ ಮತ್ತು ಶರಣರು ಅರ್ಥೈಸಿಕೊಳ್ಳುವುದಕ್ಕೂ ಭಿನ್ನವಾಗಿರುತ್ತದೆ. ಅದು ಶರಣ ತತ್ವದಲ್ಲಿ ವಚನದ ಅರ್ಥ ಹೇಗಂದ್ರೆ ಸರ್ವಜ್ಞನ ತ್ರಿಪದಿಯಂತೆ ಸೂಕ್ತಿಗಳು. ಅಂದ್ರೆ ಸರ್ವಜ್ಞನ, ಈಗ ಜಾಸ್ತಿ ಜನ ಕೆಲವರು ಜನಪದರು ಹಿಂಗ ಏನು ಗೊತ್ತಿಲ್ಲ ಇಂಥವ್ರು ಏನ್ ಹೇಳ್ತಾರಂದ್ರ ಸರ್ವಜ್ಞ ವಚನಗಳನ್ನ ಜಾಸ್ತಿ ಎಲ್ಲರ ಜನಮನಗಳಲ್ಲಿ ಅದು ಜಾಸ್ತಿ ಇದೆ. ಅದಕ್ಕೆ ಸರ್ವಜ್ಞನ ತ್ರಿಪದಿಯಂತ ಸೂಕ್ತಿಗಳು, ಶಿವಶರಣರ ಅನುಭವದ ನುಡಿಗಳು, ವಿಶ್ವದ ಸಕಲ ಜೀವಿಗಳು ಸಂತೃಪ್ತಿಯಿಂದ ಇರಬೇಕು. ಆಮೇಲೆ ವಚನ ಸಾಹಿತ್ಯದಲ್ಲಿ ಏನಿದೆ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಇದರಲ್ಲಿ ಏನಿಲ್ಲ ಅಂತಂದು ಹೇಳಿದ್ರೇನೆ ಅದು ಅತಿಶೋಕ್ತಿ ಅಂತ ಏನು ಅನ್ಸಲ್ಲ. ಯಾಕಂದ್ರ ವಚನ ಸಾಹಿತ್ಯದಲ್ಲಿ ಏನಿದೆ ಅನ್ನುವುದನ್ನು ಶರಣರು ನಮಗೆ ತೆರೆದಿಟ್ಟ ಪುಸ್ತಕ ಅಂತೀವಲ್ಲ ಆ ತರ ಎಲ್ಲದರಲ್ಲೂ ಹೇಳಿದ್ದಾರೆ. ವಿಶ್ವದ ಸಕಲ ಜೀವಿಗಳು ಸಂತೃಪ್ತಿಯಿಂದ ಇರಬೇಕು, ಎಲ್ಲರಲ್ಲಿಯೂ ಸಮಾನತೆ ಇರಬೇಕು, ಯಾರು ಮೇಲಲ್ಲ ಕೀಳಲ್ಲ ಆ ಒಂದು ರೀತಿಯಲ್ಲಿ ಬದುಕಬೇಕು ಅಂತ. ವರ್ಣ, ಜಾತಿ, ವರ್ಗ ಮತ್ತು ಲಿಂಗ ಭೇದಗಳನ್ನು ನಿರಾಕರಿಸಿದರು. ಮಾನವ ಘನತೆಯನ್ನು ಎತ್ತಿ ಹಿಡಿದರು. ಯಾವ ಕೆಳವರ್ಗದವರಿಗೂ ಒಂದು ಸ್ಥಾನ, ಮೇಲ್ವರ್ಗದವರಿಗೂ ಒಂದು ಸ್ಥಾನ ಅಂತ ಹೇಳಿಲ್ಲಾರ್ದಂಗೆ ಅವರವರ ಮಟ್ಟಕ್ಕೆ ಅವರವರು ಎನ್ನುವಂತ ಒಂದು ಘನತೆಯನ್ನು ಎತ್ತಿ ತೋರಿಸಿದಂತವರು ಬಸವಾದಿ ಶರಣರು. ಕ್ರೌರ್ಯ ಮತ್ತು ಅಮಾನುಷ ನಡವಳಿಕೆಯನ್ನು ವಿರೋಧಿಸಿದರು. ಈ ಒಂದು ಹಿಂಸಾತ್ಮಕ ನಡವಳಿಕೆಯನ್ನು ಯಾರು ಮಾಡ್ತಾರೋ ಅದನ್ನು ವಿರೋಧಿಸಿದಂತವರು ಬಸವಾದಿ ಶರಣರು. ಇತರರಿಗೆ ಕೇಡನ್ನು ಬಯಸಬಾರದೆಂಬ ಛಲ ಬೇಕೆಂದರು. ಇತರರು ತಪ್ಪನ್ನು ಹುಡುಕುವ ಮೊದಲು ನಿಮ್ಮ ತಪ್ಪುಗಳನ್ನು ತಿಳಿದು ತಿದ್ದಿಕೊಳ್ಳಿರೆಂದರೆ. ಇದಕ್ಕೆ ಏನಂದ್ರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ ಎನ್ನುವಂತ ವಚನ ಅಲ್ಲಿ ಇದಕ್ಕೊಂದು ವ್ಯಕ್ತವಾಗುತ್ತದೆ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಛಲ ಬೇಕೆಂದರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅರಿಷಡ್ವರ್ಗಗಳನ್ನು ಮೆಟ್ಟಿ ನಿಂತವರು, ಆ ಒಂದು ಅರಿಷಡ್ವರ್ಗಗಳಿಂದ ಮುಕ್ತರಾದಂತವರು ಬಸವಾದಿ ಶರಣರು. ಪ್ರೀತಿ, ಭಕ್ತಿ ಮತ್ತು ಜನಕಲ್ಯಾಣದಂತಹ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಿರೆಂದರು. ವಚನಕಾರರು ಧರ್ಮ ವಿರೋಧಿಗಳಲ್ಲ, ಅವರು ಧರ್ಮಕ್ಕೆ ದಯೆ ಇರಬೇಕೆಂದು ಮಾನವೀಯತೆಯನ್ನು ತುಂಬಿದವರು. ಬಸವಣ್ಣನವರು ಯಾವುದೇ ಧರ್ಮವನ್ನು ವಿರೋಧಿಸಲಿಲ್ಲ, ಆದರೆ ಧರ್ಮದಲ್ಲಿ ದಯೆ ಇರಬೇಕೆಂತಂದು ಪ್ರತಿಪಾದಿಸಿದಂತವರು ಬಸವಾದಿ ಶರಣರ ವಚನಗಳಲ್ಲಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿದರು. ಎಲ್ಲರೂ ಸಮಾನರು. ಅದೇ ರೀತಿಯಾಗಿ ಅನುಭವ ಮಂಟಪದಲ್ಲಿ ಎಲ್ಲರೂ ಬಸವಣ್ಣನವರಿಂದ ಹಿಡಿದು ಕಸ ಬಳಿಯುವಂತ ಸತ್ಯಕ್ಕ ಇರ್ಬೋದು, ಡೋಹರ ಕಕ್ಕಯ್ಯನಿರ್ಬೋದು, ಸೂಳೆ ಸಂಕವೆ ತಾಯಿಯವರು ಇರ್ಬೋದು, ಎಲ್ಲರೂ ಸಮಾನರೆಂದು ಪ್ರತಿಪಾದಿಸಿದ್ದು ವಚನ ಸಾಹಿತ್ಯ. ಆಹಾರದ ಹಕ್ಕನ್ನು ಪ್ರತಿಪಾದಿಸಿದರು. ನಾವು ಹೇಗೆ ಯಾವುದನ್ನು ಊಟ ಮಾಡಬೇಕು, ಋತುಮಾನಗಳ ತಕ್ಕಂತೆ ಆಹಾರ ನಾವು ಸೇವಿಸಬೇಕು, ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಬೇಕಂತ ಹೇಳಿದರು. ಅಕ್ಕಮಹಾದೇವಿ ತಾಯಿ ಒಂದ್ ಕಡೆ ಆಹಾರ ಕಿರಿದು ಮಾಡಿರಣ್ಣ, ಆಹಾರ ಕಿರಿದು ಮಾಡಿರಣ್ಣ ಅಂತಂದು ಹೇಳ್ತಾರೆ. ನಾನು ವಚನ ಪೂರ್ತಿ ಹೇಳಲ್ಲ, ಯಾಕಂದ್ರೆ ಸಮಯದ ಅಭಾವ ಇದೆ. ಯಾವುದೇ ಕಸುಬು ಅಥವಾ ವೃತ್ತಿಯನ್ನು ಗೌರವಿಸಬೇಕು. ಈ ನಮ್ಮ ಜಾತಿ ಎನ್ನುವಂಥದ್ದು ನಮ್ಮ ಹುಟ್ಟಿನಿಂದ ಬಂದಂತದ್ದಲ್ಲ, ನಮ್ಮ ಕಸುಬಿನ ನಮ್ಮ ವೃತ್ತಿಪರದಿಂದ ಬಂದಂತದ್ದು. ಆ ಒಂದು ಎಂತದ್ದೇ ವೃತ್ತಿ ಮಾಡಿದ್ರು ಆ ವೃತ್ತಿಯನ್ನು, ಆ ಕಸುಬುವನ್ನು ಗೌರವಿಸಬೇಕಂತ ತಿಳಿಸಿಕೊಟ್ಟವರು ಬಸವಾದಿ ಶರಣರು ವಚನ ಸಾಹಿತ್ಯದಲ್ಲಿ. ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಬದುಕಬೇಕು, ಸತ್ಯದ ದಾರಿಯಲ್ಲಿ ನಡೆಯಬೇಕು, ವಚನ ಸಾಹಿತ್ಯ ನಡೆಯಬೇಕೆಂದು ತಿಳಿಸಿಕೊಟ್ಟಿದ್ದು. ಆಮೇಲೆ ವಚನ ಸಾಹಿತ್ಯವು ಲಿಂಗಾಯತ ಧರ್ಮದ ಸಂವಿಧಾನವೂ ಹೌದು, ವಚನ ಸಾಹಿತ್ಯವು ಲಿಂಗಾಯತ ಧರ್ಮ ಗ್ರಂಥವೂ ಹೌದು ಅಂತ ಹೇಳೋದಕ್ಕೆ ಈ ಒಂದು ವಚನ ಸಾಹಿತ್ಯದಲ್ಲಿ ಬೇರುಂಡನ ಪಕ್ಷಿಗೆ ದೇಹ ಒಂದೇ, ತಲೆ ಎರಡರ ನಡುವೆ ಕನ್ನವಡ ಕಟ್ಟಿ, ಒಂದು ತಲೆಯಲ್ಲಿ ಹಾಲ ನೆರೆದು ಮತ್ತೊಂದು ತಲೆಯಲ್ಲಿ ವಿಷವ ನೆರೆದಡೆ, ದೇಹ ಒಂದೇ ವಿಷ ಬಿಡುವುದೇ ಅಯ್ಯ, ಲಿಂಗದಲ್ಲಿ ಪೂಜೆಯ ಮಾಡಿ ಜಂಗಮದಲ್ಲಿ ನಿಂದೆಯ ಮಾಡಿದಡೆ, ನಾ ಬೆಂದೆ ಕಾಣ ಕೂಡಲ ಸಂಗಮ ದೇವ ಅಂತ. ಹೆಂಗಂದ್ರ ಬೇರುಂಡನ ಪಕ್ಷಿಗೆ
ದೇಹ ಒಂದೇ ಇರುತ್ತೆ, ಎರಡು ತಲೆ ಇರುತ್ತೆ. ಒಂದು ತಲೆಯಲ್ಲಿ ಹಾಲು, ಒಂದು ತಲೆಯಲ್ಲಿ ವಿಷ ಹಾಕಿದ್ರೆ ಅದು ಇಡೀ ದೇಹವನ್ನೇ ಆವರಿಸಿಕೊಳ್ಳುತ್ತೆ ಆ ವಿಷ. ಆ ತರನಾಗಿ ಬರೀ ಲಿಂಗ ಪೂಜೆಯನ್ನಷ್ಟೇ ಮಾಡದೆ ಸಮಾಜ ಸೇವೆಯನ್ನು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು. ಆ ತರ ಒಂದು ಕೈಯಲ್ಲಿ ಲಿಂಗವ ಪೂಜಿಸಿ ಇನ್ನೊಂದು ಕೈಯಲ್ಲಿ ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸಿದರೆ ಅದು ಸಮಾಜಮುಖಿ ಸೇವೆ ಆಗೋದಿಲ್ಲ. ಈ ಒಂದು ಸಮಾಜಮುಖಿಯಾದಂತಹ ಸೇವೆಯನ್ನು ಮಾಡಬೇಕು, ಕಾರ್ಯತತ್ಪರರಾಗಬೇಕು ಎಂಬುದು ಈ ವಚನಗಳಲ್ಲಿ, ವಚನ ಸಾಹಿತ್ಯದಲ್ಲಿ ಹೇಳಿದೆ. ಹಾಗೆ ವಚನ ಪದದ ಅರ್ಥಗಳು, ಶರಣ ತತ್ವದಲ್ಲಿ ವಚನ ಪದಗಳನ್ನು ನಾವು ನೋಡಿದ್ವಿ. ಬಸವಾದಿ ಶರಣರ ಜೀವನ ಕ್ರಮದ ನೆಲೆಯಿಂದ ತಿಳಿಯುವ ವಚನಗಳ ಅರ್ಥಗಳಂದ್ರೆ ಅನುಭಾವಿಗಳ ವಚನಗಳು ಪ್ರಯತ್ನವಿಲ್ಲದೆ ಅನುಭವದ ಆಳದಿಂದ ಹೊರಬರುತ್ತವೆ. ಬಸವಾದಿ ಶರಣರ ವಚನಗಳು ಅಂತರಾತ್ಮದ ಆಜ್ಞೆಯಿಂದ ಮತ್ತು ಅನುಭವದ ನೆಲೆಯಿಂದಲೇ ಮೂಡಿ ಬಂದಿವೆ. ಅನುಭವದ ಮಾತುಗಳಾಗಿದ್ದರಿಂದ ಅವುಗಳಿಗೆ ಸತ್ಯ ವಚನಗಳು, ಅನುಭಾವಿಕ ವಚನಗಳು, ನಿತ್ಯವಾದ ವಚನಗಳು ಅಂತ ಹೇಳ್ತೀವಿ. ಅನುಭವದ ಮಾತುಗಳಾಗಿದ್ದಾರೆ. ಶರಣರು ಏನ್ ಮಾಡಿದಾರಂದ್ರೆ ದಿನನಿತ್ಯ ನಾವು ನಡೆ ನುಡಿ ಸಿದ್ಧಾಂತದಂತೆ ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದು ತೋರಿಸಿದಂತವರು ಬಸವಾದಿ ಶರಣರು. ಅವರು ನಡೆದದ್ದನ್ನೇ ತಾವು ವಚನಗಳ ಮೂಲಕ ಅದನ್ನು ಅನುಭವಿಸಿ ಅನುಭವ ನೀಡಿದಂತವರು ಬಸವಾದಿ ಶರಣರು. ಇಲ್ಲಿ ಆದ್ಯರ ವಚನ ಪರುಷದಂತೆ ನುಡಿದಂತೆ ನಡೆದ, ನಡೆದಂತೆ ನುಡಿದ, ಆತ್ಮಸಾಕ್ಷಿಯವಾಡಿ ವಚನವೆನಿಸುತ್ತದೆ. ವಚನಗಳು ಅವುಗಳಿಗೆ ಸತ್ಯ ವಚನಗಳು, ಅನುಭಾವಿಕ ವಚನಗಳು ಅಂತಾನು ಹೇಳ್ತೀವಿ. ಆಮೇಲೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ತುಂಬಾ ವಿಶೇಷ ಸ್ಥಾನ ವಚನ ಸಾಹಿತ್ಯಕ್ಕಿದೆ. ವಚನ ಸಾಹಿತ್ಯವು ಗದ್ಯ ಮತ್ತು ಪದ್ಯವನ್ನೊಳಗೊಂಡ ವಿಶಿಷ್ಟ ಸಾಹಿತ್ಯ ವಚನ ಸಾಹಿತ್ಯವಾಗಿದೆ. ವಚನಗಳಲ್ಲಿ ಧರ್ಮ, ನೀತಿ, ತತ್ವ, ಆಧ್ಯಾತ್ಮ, ಸಮಾಜ, ವಿಜ್ಞಾನ, ಮನೋವಿಜ್ಞಾನ, ರಾಜಕೀಯ ಹೀಗೆ ಪರಿಶುದ್ಧ ಜೀವನಕ್ಕೆ ಬೇಕಾದಂತಹ ಎಲ್ಲವೂ ಅಡಕವಾಗಿದೆ ಈ ವಚನ ಸಾಹಿತ್ಯದಲ್ಲಿ. ವಚನ ಸಾಹಿತ್ಯದಲ್ಲಿ ಏನಿದೆ ಎನ್ನುವುದಕ್ಕಿಂತ ಏನಿಲ್ಲ ಎನ್ನುವುದನ್ನು ನಾವು ತಿಳಿದು ನೋಡುವ, ಏನಿಲ್ಲ ಎನ್ನುವುದನ್ನು ತಿಳ್ಕೊಂಡ್ರೆ ಅದು ಬಹಳ ಅರ್ಥಪೂರ್ಣ ಎನಿಸುತ್ತದೆ. 12ನೇ ಶತಮಾನದ ಶರಣರೇ ವಚನಗಳ ಹಿರಿಮೆ ಗರಿಮೆಯನ್ನು ಕುರಿತು ಆಡಿರುವ ಮಾತುಗಳು ವಾಸ್ತವತೆಗೆ ಹಿಡಿದ ಕನ್ನಡಿಯಂತಿವೆ ವಚನಗಳು. ಆದಯ್ಯನವರ ಒಂದು ವಚನ ಇದೆ: ಹಿಂದಣ ಕಥೆಯ ಮುಂದೆ ಬೇಳುವ ಕಾವ್ಯವಲ್ಲ, ಮುಂದಣ ಕಥೆಯನಿಂದು ಹೇಳುವ ನಾಟಕವಲ್ಲ, ಬಂದ ಶಬ್ದವ ಸಂದಿಲ್ಲದುಸುರುವ ಅಭ್ಯಾಸಿಯಲ್ಲ, ಛಂದ ವಿಚ್ಛಂದವೆಂಬ ಸಂದೇಹಿಯಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಸ್ವಯಾನುಭಾವದ ಪರಿಬೇರೆ ಅಂತ. ಸ್ವಯಾನುಭಾವದ ಪರಿಬೇರೆ, ಈ ಒಂದು ಸ್ವಯಾನುಭಾವದ ಅವರ ಸ್ವಂತಕ್ಕೆ ಬಂದಂತ ಅನುಭವದ ಪರಿ ಶರಣರದು. ಸಾಹಿತ್ಯದಲ್ಲಿ ಕಥೆ, ಕಾವ್ಯ, ನಾಟಕ, ಚುಟುಕು ಹೀಗೆ ವಿವಿಧ ಪ್ರಕಾರಗಳಿವೆ. ಆನೆಯನ್ನು ಕನ್ನಡಿಯಲ್ಲಿ ಹಿಡಿದಿಟ್ಟಂತೆ ಹೇಳುವ ಹೊಸ ಸಾಹಿತ್ಯ ಪರಂಪರೆಗೆ ಕಾರಣರಾದವರು ಬಸವಾದಿ ಶರಣರು. ಹೇಗೆಂದರೆ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲ, ಹುಟ್ಟೆಂಬ ಬೇನೆಯಲ್ಲಿ ನೊಂದು ಬೆಂದು ಕರ್ಮದ ಕತ್ತಲೆಗೆ ಸಿಲುಕಿಕೊಳ್ಳುವವರ ಕ್ಷೇತ್ರವಿದಲ್ಲ. ದೇವತೆಗಳ, ರಾಕ್ಷಸರ, ಋಷಿಗಳ, ವರಗಳ, ಶಾಪಗಳ ತಳಮಳದ ಪುರಾಣವೂ ಇಲ್ಲಿಲ್ಲ. ಆಯಾ ರಾಜ್ಯಗಳ ಉತ್ಥಾನ ಪತನಗಳ, ಆಯಾ ರಾಣಿಯರ ರಾಜ ಪ್ರೇಮ ಕಥನಾತ್ಮಕವಾದಂತ ಇತಿಹಾಸವೂ ಇದಲ್ಲ. ಯಾವುದೇ ರಾಜ ರಾಣಿಯರು ಅವರು ಉತ್ಥಾನ ಮಾಡಿದ್ದಂಥದ್ದು, ಅವರು ಆಳಿದಂಥದ್ದು ಅದೆಲ್ಲವನ್ನು ಸಾರುವಂತ ಕಥೆ ಈ ವಚನ ಸಾಹಿತ್ಯ ಅಲ್ಲ ಅಂತ. ವೀರರಸಗಳಿಂದ ತುಂಬಿ ಮೈ ನವಿರೇಳಿಸುವ, ಕೆರಳಿಸುವ ಕದನ ಕುತೂಹಲದ ನಿರೂಪಣೆಯೂ ಇದರಲ್ಲಿಲ್ಲ. ಅಂದ್ರೆ ಯಾರ್ದೋ ಮಾತನ್ನು ಕೇಳಿ ವೀರಾವೇಶ ಭರಿತರಾಗಿ ಜಗಳಕ್ಕೆ ಹೋಗುವಂತ ಒಂದು ಕಥೆಯೂ ಇದಲ್ಲ ಅಂತ. ಹಾಸ್ಯದ ತುಣುಕುಗಳಿಂದ ಮನೋರಂಜನೆಯನ್ನು ನೀಡುವಂತ ಪ್ರಬಂಧವೂ ಇದಲ್ಲ. ಈ ಒಂದು ಹಾಸ್ಯಾತ್ಮಕವಾಗಿ ಮಾಡುವಂತ ಒಂದು
ಪ್ರಯತ್ನವೂ ಇದರಲ್ಲಿಲ್ಲ. ಅಂತ ಒಂದು ಹಾಸ್ಯವಾದಂತ ಪ್ರಬಂಧ ಬರೆದಂತ ಕಾವ್ಯವೂ ಇದಲ್ಲ ಅಂತ ಹೇಳ್ತಾರೆ. ಆದರೆ ನವರಸಗಳನ್ನು ಮೀರಿ ನಿಂತ ಶಾಂತರಸವು ಆಂಗೀರಸವಾಗಿ ತತ್ವದ ಬೆಳಕಾಗಿ ಸಮಾನತೆ, ಕಾಯಕ, ದಾಸೋಹ, ಸರ್ವರಿಗೂ ಲೇಸಾಗಬೇಕೆಂಬ ಅವಣಿಕೆಯ ಮೂಲಕ ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿಸುವ ಶರಣರು ರಚಿಸಿದ ವಿಶಿಷ್ಟವಾದ ವಿವೇಚನಾತ್ಮಕವಾದ ಸರ್ವಕಾಲಿಕವಾದ ಸತ್ಯವಚನವಿದು. ಈ ವಚನ ಸಾಹಿತ್ಯದಲ್ಲಿ ಸರ್ವರಿಗೂ ಲೇಸಾಗಬೇಕೆಂದು ಹವಣಿಸುವ ಮೂಲಕ ಸಾಮಾನ್ಯರನ್ನು ಅಸಾಮಾನ್ಯರಾಗಿಸಲು ಶರಣರು ರಚಿಸಿದ ವಿಶಿಷ್ಟವಾದ ವಿವೇಚನಾತ್ಮಕವಾದಂತಹ ಸರ್ವಕಾಲಿಕವಾದ ಸತ್ಯವಚನವಿದು. ಈ ವಚನಗಳಲ್ಲಿ ಏನಿದೆ ಏನಿಲ್ಲ ಅನ್ನುವುದಕ್ಕಿಂತ ವಿಶಿಷ್ಟ ಅಂತ ಹೇಳುವುದಕ್ಕಿಂತ ಇಲ್ಲ 4 ಸಾಲುಗಳಲ್ಲಿ ಹೇಳ್ತೀನಿ. ವಚನಗಳಲ್ಲಿ ಬೆಳಕಿದೆ, ಹಾಲಿನಲ್ಲಿ ಬೆಳಕಿದೆ ಎನ್ನುವಂತೆ ವಚನಗಳಲ್ಲಿ ಬೆಳಕಿದೆ. ವಚನಗಳಲ್ಲಿ ಬದುಕುವ ದಾರಿ ಇದೆ. ವಚನಗಳಲ್ಲಿ ನೊಂದವರಿಗೆ ಆನಂದವಿದೆ. ವಚನಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರವಿದೆ. ಹೇಗೆಂದರೆ ಈ ಶರಣರ ವಚನ ಏನಂದ್ರ, ಒಂದು ಮೇಲಿನ 1-2 ಸಾಲುಗಳಲ್ಲಿ ಪ್ರಶ್ನಾರ್ಥಕ ಇರುತ್ತೆ, ನಡುಮಧ್ಯದಲ್ಲಿ ಬೆಳಕಿದೆ. ವಚನಗಳಲ್ಲಿ ಬದುಕುವ ದಾರಿ ಇದೆ. ವಚನಗಳಲ್ಲಿ ನೊಂದವರಿಗೆ ಆನಂದವಿದೆ. ನಮ್ಮ ಮನಸ್ಸಿಗೆ ನೋವಾದಾಗ ನಾವೊಂದು ಶಾಂತ ಚಿತ್ತರಾಗಿ 5 ವಚನಗಳನ್ನು ನಾವು ಪಠನೆ ಮಾಡಿದ್ದೇ ಆಗಿದ್ದರೆ ಅಲ್ಲಿ ನಮ್ಮ ನೋವೆಲ್ಲವನ್ನು ಮರೆಸುವಂತ ಶಕ್ತಿ ವಚನ ಸಾಹಿತ್ಯಕ್ಕಿದೆ. ವಚನಗಳಲ್ಲಿ ಸಮಸ್ಯೆಗಳಿಗೆ ಸಮಾಧಾನವಿದೆ. ನಮಗೆ ಎಂಥದ್ದೇ ಒಂದು ಸಮಸ್ಯೆ ಬಂದರೂ ಸಹಿತ ಆ ವಚನಗಳನ್ನು ಪಠನ ಮಾಡ್ತಾ ಇದ್ರೆ ನಮಗಲ್ಲಿ ಸಮಾಧಾನ ಸಿಗುತ್ತೆ. ಒಟ್ಟಾರೆಯಾಗಿ ಮಾನವನ ಆತ್ಮೋದ್ಧಾರಕ್ಕಾಗಿ ಬೇಕಾದುದೆಲ್ಲವೂ ಈ ವಚನ ಸಾಹಿತ್ಯದಲ್ಲಿದೆ. ಹಾಗೆ ವಚನಗಳಲ್ಲಿ ಪ್ರಕಾರಗಳು ಇರ್ತವೆ. ವಿಡಂಬನಾತ್ಮಕ ವಚನಗಳು, ಆಧ್ಯಾತ್ಮಿಕ ಅನುಭವದ ವಚನಗಳು, ಆಮೇಲೆ ಸಂವಾದಿಕ ವಚನಗಳು ಅಂತ ಹೇಳ್ತೀವಿ. ಆ ವಿಡಂಬನಾತ್ಮಕ ವಚನಗಳು, ಕೆಲವು ವಚನಗಳು ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಮೂಢನಂಬಿಕೆ, ಕಂದಾಚಾರಗಳನ್ನು ಖಂಡಿಸಿ ಸುಜ್ಞಾನವನ್ನು ಬಿತ್ತಿ ಸದಾಚಾರದ ಬೆಳೆ ತೆಗೆಯುವ ಸ್ವಭಾವದವು. ಇದಕ್ಕೊಂದು ವಚನ ಹೇಳ್ಬೇಕಂದ್ರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವನ್ನು ನೆಚ್ಚಿದವರು ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತೇಳಿ ಈ ವಚನವನ್ನು ವಿವರಿಸಲು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಆಧ್ಯಾತ್ಮಿಕ ವಚನಗಳಂದ್ರೆ, ಕೆಲವು ವಚನಗಳು ಶರಣರು ಸಾಧಿಸಿದ ಆಧ್ಯಾತ್ಮಿಕ ಸಾಧನೆಯನ್ನು ಕನ್ನಡಿಗಳಾಗಿ ಈ ವಚನಗಳು ಹೋಗುತ್ತಿದ್ದರೆ ಶರಣರು ನಿಂತ ನೆಲೆ ಏರಿದ ಎತ್ತರ ಅನುಭವದ ಆಳ ನಮ್ಮ ಅರಿವಿಗೆ ಬರುತ್ತಾ ಹೋಗುತ್ತದೆ. ಈ ವಚನಗಳು ಹೇಗೆಂದರೆ, ಕಬ್ಬಿನ ಹೊಲದಾಗ ಕುರಿಗಳನ್ನು ಬಿಟ್ರೆ ಅವು ಬರೀ ರೌದಿ ಸಿಪ್ಪಿ ಅಂತ ರೌದಿ ಅಂತ ಅದನ್ನಷ್ಟು ತಿಂದು ಬರುತ್ತೆ. ಆದ್ರೆ ಒಂದು ಆನೆಯನ್ನು ಬಿಟ್ಟಾಗ ಏನಾಗುತ್ತೆ, ಆನೆ ಕಬ್ಬಿನ ಗದ್ದೆಗೆ ಹೋಗ್ಕೊಳ್ಳುತ್ತೆ, ಅದು ಎಲ್ಲಾ ಕಬ್ಬನ್ನು ಇಡಿಯಾಗಿ ತಿಂದು ಅದರ ಸವಿಯನ್ನು ಸವಿಯಬಲ್ಲದು ಆನೆ ಮಾತ್ರ. ಹಾಗೆ ವಚನ ಸಾಹಿತ್ಯವನ್ನು ನಾವು ಅನುಭವಿಸಿ ಆನಂದಿಸಿ ಅದನ್ನು ನಾವು ಮನನ ಮಾಡಿಕೊಂಡಾಗ ಮಾತ್ರ ಆ ಸಾಹಿತ್ಯದ ಅರ್ಥ ನಮಗಾಗುತ್ತದೆ, ಅದರ ಅನುಭವ ಆಗುತ್ತದೆ ಅಂತ. ಸಂವಾದಿಕ ವಚನಗಳಂದ್ರೆ, ಕೆಲವು ವಚನಗಳು ಇಬ್ಬರ ನಡುವಿನ ಸಂವಾದದ ರೂಪದಲ್ಲಿರುತ್ತವೆ. ಒಬ್ಬರು ಮತ್ತೊಬ್ಬರಿಗೆ ಪ್ರಶ್ನೆ ಕೇಳುತ್ತಾರೆ. ಅದೇ ನಾನು ಹೇಳಿದಾಗ ಮೇಲಿನ ವಚನ ಲೈನ್ಗಳಲ್ಲಿ ಪ್ರಶ್ನೆ ಇರುತ್ತೆ, ಮಧ್ಯಂತರದಲ್ಲಿ ನಮಗೆ ಅದರ ಪರಿಣಾಮ ಸಿಗುತ್ತೆ, ಕೊನೆಯ ಲೈನಿನಲ್ಲೇ ನಮ್ಗೆ ಆ ಶರಣರು ಅಲ್ಲೇ ಉತ್ತರವನ್ನು ಇಟ್ಟಿದ್ದಾರೆ, ಅದನ್ನು ನಾವು ನೋಡಬಹುದು ಅಂತ ಹೇಳುದು. ಆಮೇಲೆ ವಚನಗಳ ಮಹತ್ವಗಳಲ್ಲಿ ಕೆಲವೊಂದು ವಿಚಾರಗಳು ಬರ್ತವೆ. ಸಮಾಜ ಸುಧಾರಣೆ, ಸುಲಭ ಸಾಧ್ಯವಾದಂತ ಆಧ್ಯಾತ್ಮಿಕ, ನೇರವಾದ ಭಾಷೆ ಮತ್ತು ಆಳವಾದ ಭಾವನೆಗಳು. ಸಂಸ್ಕೃತದಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಆಚರಣೆಗಳು ಜನಸಾಮಾನ್ಯಗೆ ಅರ್ಥವಾಗುವುದಿಲ್ಲ. ಈ ನಮ್ಮ ವಚನ ಸಾಹಿತ್ಯ, ವಚನವನ್ನು ಬಸವಾದಿ ಶರಣರು ಹೇಗೆ ರಚಿಸಲ್ಪಟ್ಟಾರೆ, ಇವನು ಹೇಗೆ ಒಂದು ಮಾಡಿದ್ದಾರೆ ಅಂದ್ರೆ, ದೇವರಿಗೆ ಕನ್ನಡ ಕಲಿಸಿದಂತವರು ಬಸವಾದಿ ಶರಣರು. ಅದು ವಚನ ಸಾಹಿತ್ಯ. ಸಂಸ್ಕೃತ ದೇವ ಭಾಷೆ ಅಂತ ಹೇಳ್ತಾರೆ, ಆದ್ರೆ ಆ ದೇವರಿಗೂ ಅರ್ಥವಾಗುತ್ತೆ ಇಲ್ಲ ಅಂತ ಯಾರು ಕಂಡವ್ರಿಲ್ಲ. ಆ ದೇವರನ್ನು ಬಂದು ನಮ್ಗೆ ಹೇಳನೂ ಇಲ್ಲ. ಯಾಕಂದ್ರೆ ಅದ ಅತ್ತಂಚ ಮಿತ್ತಂಚ ಏನೇನೋ ಹೇಳ್ತಾರ, ಅಪ್ಪರಿಗೂ ಸಂಸ್ಕೃತಿ ಬರುತ್ತೆ ಅನ್ಸುತ್ತೆ. ಆದ್ರೆ ಅದು ಯಾರಿಗೂ ಏನು ಅರ್ಥ ಆಗಲ್ಲ, ಓದುವವರಿಗೂ ಸಹಿತ ಅದು ಅರ್ಥ ಆಗಿರಲ್ಲ. ಸುಮ್ನೆ ಕಂಠಪಾಠ ಮಾಡ್ಕೊಂಡ್ ಬರ್ತಾರೆ, ಅದನ್ನ ಒಪ್ಪಿಸ್ತಾರೆ. ನಾವು
ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಕ್ವಶನ್ ಆನ್ಸರ್ ನಾವು ಕಂಠಪಟ್ಟೆ ಮಾಡ್ಕೊಂಡು ಟೀಚರ್ಗೆ ಒಪ್ಪಿಸ್ತಿದ್ವಿ. ಅದೇ ತರ ಬಂದು ನಮ್ಮ ಮನೆಗೆ ಬಂದು ನಮಗೆ ಅದನ್ನು ಒಪ್ಪಿಸಿ ನಮ್ಮಿಂದನೇ ಕಾಣಿಕೆ ತಗೊಂಡು ಹೋಗುವಂತದ್ದು ಪುರೋಹಿತ ಶಾಯರು ಮಾಡಿದಂತ ಸಂಸ್ಕೃತ. ಆದ್ರೆ ಈ ಕನ್ನಡ ವಚನ ಸಾಹಿತ್ಯ, ಕನ್ನಡದ ಅದಕ್ಕೆ ಮೇರು ಸಾಹಿತ್ಯ ನಮ್ಮ ವಚನ ಸಾಹಿತ್ಯ, ಕನ್ನಡದಲ್ಲಿ ಮೇರು ಸಾಹಿತ್ಯ ವಚನ ಸಾಹಿತ್ಯ ಅಂತೇಳಿ ಅಂತ ಒಂದು ಭಾಷೆ. ನಮ್ಮ ಈ ವಚನ ಸಾಹಿತ್ಯದ ಭಾಷೆ ಅಂದ್ರೆ ನೇರವಾಗಿರುತ್ತದೆ, ಅಷ್ಟೇ ಆಳವಾಗಿರುತ್ತದೆ. ನಮ್ಮ ಲಿಂಗಾಯತ ಧರ್ಮ, ಬಸವಾದಿ ಶರಣರ ಧರ್ಮ ಏನಿದೆಯಲ್ಲ ಅತ್ಯಂತ ಸರಳವಾದಂತ ಧರ್ಮ. ಇದನ್ನ ಆಚರಣೆಯೂ ಅತ್ಯಂತ ಸರಳ, ಆದರೆ ಜನಕ್ಕೆ ಇದಕ್ ಬರಕ ಬಹಳ ಕಠಿಣ. ಕಬ್ಬಿಣದ ಕಡಲೆಯಂತೆಯೇ ಬರ್ತಾವ್ರ ಒಳಗ, ಅದ್ರ ಬಂದ ನಂತರ ಗೊತ್ತಾಗುತ್ತೆ ಅದು ಕಬ್ಬಿನೊಳಗ್ ಬಂದಾಗ ಹಾನಿ ಹೆಂಗ್ ಅನುಭವಿಸುತ್ತೆ, ನಾವು ಅದೇ ತರ ಅನುಭವಿಸ್ತೀವಿ ಅಂತ ಹೇಳಿ. ಸರ್ವಕಾಲಿಕ ಪ್ರಸ್ತುತ ವಚನಗಳಲ್ಲಿ ಭಕ್ತಿ ಮಾರ್ಗದಂತಹ ಸುಲಭ ವಿಷಯಗಳನ್ನು ಜನಮಾನಸಕ್ಕೆ ಮುಟ್ಟಿಸಿದಂಥದ್ದು ವಚನ ಸಾಹಿತ್ಯ. ಮಾತೃಭಾಷೆಯ ಬಲವಿದೆ. ಸಾಹಿತ್ಯದ ಪ್ರಜಾಪ್ರಭುತ್ವೀಕರಣ, ಜಾತಿ ವರ್ಗ ವರ್ಣಿತ, ಇಲ್ಲಿ ಪುರುಷ ಮಹಿಳೆಯರು ಎನ್ನುವಂತ ಭೇದ ಇದ್ದಂತ ಒಂದು ಸಂದರ್ಭದ ಕಾಲಘಟ್ಟದಲ್ಲಿ ಬಸವಾದಿ ಶರಣರು ಸ್ತ್ರೀ ಪುರುಷರಿಗೆ ಸಮಾನವಾದಂತ ಹಕ್ಕನ್ನು ನೀಡಿದಂತವರು ಬಸವಾದ ಶರಣರು ವಚನ ಸಾಹಿತ್ಯದ ಮೂಲಕ. ಒಂದು ಮೇಲ್ವರ್ಗ ಕೀಳ್ವರ್ಗ ಅನ್ನುವಂಥದ್ದು ಅಲ್ಲಿ ಯಾವುದೂ ಇರಲಿಲ್ಲ. ತುಳಿತಕ್ಕೊಳಗಾದ ಜನರ ನೋವಿಗೆ ಸಮಾಧಾನ ನೀಡಿದಂಥವು ವಚನ ಸಾಹಿತ್ಯ. ವಚನಗಳು ಜನಸಾಮಾನ್ಯ ಸಾಹಿತ್ಯವಾಗಿ ಬೆಳೆದು ಪ್ರಜಾಪ್ರಭುತ್ವೀಕರಣವಾಗಿದ್ದಂತಹವುಗಳು ವಚನ ಸಾಹಿತ್ಯ. ಯಾಕಿದು ಅವ್ರಿಗೊಂದು ಇವ್ರಿಗೊಂದು ಅಂತ ಹೇಳ್ತೀವಿ ಅಂದ್ರೆ, ಇದಕ್ಕೊಂದು ವಚನ ನನ್ನ ಮತಿಗೆ ತಿಳಿದದ್ದು, ನೆಲನೊಂದೇ ಒಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ ಎನ್ನುವಂತ ಒಂದು ವಚನದ ನಿಯುಕ್ತಿಯಂತೆ ಈ ವಚನ ಸಾಹಿತ್ಯವು ಎಲ್ಲರಿಗೂ ಅಳವಡುವಂತ ಒಂದು ಜೀವನ ಕ್ರಮವಾದಂತ ಒಂದು ಸಾಹಿತ್ಯ ವಚನ ಸಾಹಿತ್ಯ. ವ್ಯಕ್ತಿ ಕೇಂದ್ರೀಕೃತವಾದಂತಹ ಒಂದು ಆಧ್ಯಾತ್ಮಿಕ ಪ್ರಯಾಣದ ದೃಷ್ಟಿಕೋನಕ್ಕೆ ಮತ್ತು ಅನುಭವಕ್ಕೆ ಮಹತ್ವ ನೀಡುತ್ತದೆ. ಕಟ್ಟ ಕಡೆಯ ಕೆಳವರ್ಗ ಕೀಳ್ಜಾತಿ ಅಂತ ಏನ್ ಕರಿತೀವಲ್ಲ, ಆಗಿನ ಕಾಲದಲ್ಲಿ ವೇದಘೋಷಗಳನ್ನು ಯಾರ ಮನೆಯಲ್ಲಿ ಪಠನ ಆಗ್ತಿತ್ತೋ, ಹೋಮ ಹವನ ಯಾರ ಮನೆಯಲ್ಲಿ ಪಠನ ಆಗ್ತಿತ್ತೋ ಅದನ್ನ ಕೇಳಿದಷ್ಟಕ್ಕೆ ಮಾತ್ರನೇ ಕಣ್ಣು ಕೀಳಿಸುವಂತದ್ದು ಆಗ್ತಿತ್ತು. ಆಮೇಲೆ ಅದನ್ನ ನೋಡಿದ್ದಕ್ಕೆ ಕಣ್ಣು ಕೀಳಿಸ್ತಿದ್ರು, ಕೇಳಿದ್ದಕ್ಕೆ ಕಿವಿಯಲ್ಲಿ ಕಾದ ಸೀಸವನ್ನು ಸುರಿತಿದ್ರು. ಅದನ್ನ ಅಕಸ್ಮಾತ್ ಆಗಿ ಯಾರಾದ್ರೂ ಅದು ದಿನನಿತ್ಯ ಪಠಣ ಆ ರಾಜಬೀದಿಯಲ್ಲಿ ಹೋಗುವಾಗಲೇ ಆ ಮನೆಯಲ್ಲಿ ಕೆಲಸ ಮಾಡುವವರು ಏನೋ ಒಂದು ನುಡಿದ್ರಂದ್ರೆ ಅವ್ರ ನಾಲಿಗೆಯನ್ನು ಕತ್ತರಿಸುವಂತಹದ್ದು ಆ ಒಂದು ದಿನಮಾನಗಳಲ್ಲಿ ಈ ಒಂದು ಹೀನಾಯವಾದಂತಹ ಸ್ಥಿತಿ ಆ ಕೀಳು ಜಾತಿ ಕೆಳವರ್ಗದವರಂತ ಏನ್ ಹೇಳ್ತಿದ್ರಲ್ಲ ಅವ್ರಿಗೆ ಅಸ್ಪೃಶ್ಯರಂತ ಕರೀತಿದ್ರು, ಅವ್ರಿಗೆ ಇತ್ತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಮೇರು ಕೆಳವರ್ಗದವ್ರನ್ನೂ ಸಹಿತ ಮೇಲೆತ್ತರಕ್ಕೆ ಎತ್ತಿದಂತಹ ಒಂದು ಇದರಲ್ಲಿ ಸಿದ್ದರಾಮೇಶ್ವರರು ಒಂದು ವಚನ ಹೇಳ್ತಾರ, ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ, ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಯಾಗ ಸಮಬಾರದಯ್ಯ, ಎಮ್ಮ ವಚನದ ಸಾಸೀರ ಪಾರಾಯಣಕ್ಕೆ ಗಾಯತ್ರಿ 1,00,000 ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ, ಒಂದು ಪುರಾಣನ ಕನಿಷ್ಠ ಅಂದ್ರನ 1 ತಿಂಗಳವರೆಗೆ ಪಾರಾಯಣ ಮಾಡ್ತಾರೆ. ಆದ್ರೆ ನಮ್ಮ ಶರಣರ ಒಂದು ವಚನ ಆ 1 ತಿಂಗಳಗಟ್ಟಲೆ ಮಾಡುವಂತ ಒಂದು ಪುರಾಣಕ್ಕೆ ಸಮಬಾರದ, ಆ ಒಂದು ಪುರಾಣ ನಮ್ಮ ಶರಣರ ಒಂದು ವಚನಕ್ಕೆ ಸಮ ಆಗುದಿಲ್ಲ ಅಂತಂದು ಹೇಳ್ತಾರೆ. ಎಮ್ಮ ವಚನದ 108 ಅಧ್ಯಯನಕ್ಕೆ ನಮ್ಮ ಶರಣರ 108 ವಚನಗಳನ್ನು ಹೇಳುವುದು ಶತರುದ್ರ ಯಾಗ ಅಂದ್ರೆ ಒಂದು 8-10 ತಾಸುಗಟ್ಟಲೆನೆ ಆ ಯಾಗವನ್ನು ಮಾಡ್ತಾರೆ, ಅದಕ್ಕೆ ಸಮ ಆಗುದಿಲ್ಲ ಅಂತ ಹೇಳ್ತಾರೆ. ಆಗ ಎಮ್ಮ ವಚನದ ಸಾಸೀರ ಪಾರಾಯಣಕ್ಕೆ ನಮ್ಮ ಶರಣರ 1000 ವಚನದ ಪಾರಾಯಣಕ್ಕೆ ಗಾಯತ್ರಿ 1,00,000 ಜಪ ಸಮಬಾರದಯ್ಯ ಅಂತ ಹೇಳ್ತಾರೆ. ಆದರೆ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಈ ವಚನ ಸಾಹಿತ್ಯ ಹೇಗೆ ಹುಟ್ಟುಕಂತು, ಇವ್ರು ಯಾವ ಒಂದು ಉದ್ದೇಶದಿಂದ ಮಾಡಿದ್ರು, ಇವರಲ್ಲಿ ಏನಾರು ಉದ್ದೇಶ ಇತ್ತ ಅಂತ ಕೇಳಿದ್ರೆ, ಶರಣರು ವಚನ ಸಾಹಿತ್ಯವನ್ನು ತಮ್ಮ ಸ್ವಾರ್ಥ ಸ್ವ ಉದ್ದೇಶಕ್ಕಾಗಿ ಹುಟ್ಟಿದಂತ ಸಾಹಿತ್ಯ ವಚನ ಸಾಹಿತ್ಯ ಅಲ್ಲ. ಶರಣರು ತಮ್ಮ ವಿದ್ವತ್ತಿನ ಪ್ರದರ್ಶನಕ್ಕಾಗಿ, ಪ್ರಶಸ್ತಿ ಪುರಸ್ಕಾರಕ್ಕಾಗಿ, ಮನ್ನಣೆಗಾಗಿ ಸಾಹಿತ್ಯ ರಚನೆ ಮಾಡುವ ನಿಟ್ಟಿನಲ್ಲಿ ಇವರದಾಗಿರಲಿಲ್ಲ. ಗುರುಬಸವಣ್ಣನವರ ವಚನವನ್ನು ಗಮನಿಸಬೇಕಾದ್ರೆ ಈ ಒಂದು ನಿಟ್ಟಿನಲ್ಲಿ ತಾಳಮಾನ ಸರಿಸಮನರಿಯೇ, ಓಜ ಬಜಾವಣೆಯ ಲೆಕ್ಕವನರಿಯೇ,
ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಇದರಲ್ಲಿ ಈ ಮೇಲಿನ 3 ಸಾಲಿಗಿಂತಲೂ ಕೊನೆಯದಾಗಿ ಹೇಳ್ಬೇಕಂದ್ರೆ ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅನ್ನೋದು ಒಂದು ಮಹತ್ವಪೂರ್ಣ. ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವುದೇನೆಂದ್ರೆ ಮುಖ್ಯ ನಿನಗೆ ಅಂದರೆ ವಿಶ್ವ ಚೈತನ್ಯಾತ್ಮವಾದಂತಹ ಪರಬ್ರಹ್ಮ ಸ್ವರೂಪವಾದಂತ ಶಿವನಿಗೆ ಎನ್ನುವಂಥದ್ದು ನನ್ನ ಅನಿಸಿಕೆ. ಹಾಗೆ ಶರಣರಿಗೆ ರಾಗ ಈ ವಚನಗಳನ್ನ ರಚಿಸಬೇಕಾದ್ರೆ ಅವರು ಏನನ್ನೂ ತಲೆಯಲ್ಲಿಟ್ಟುಕೊಂಡು ರಚಿಸಿದವರಲ್ಲ. ಏನಂದ್ರ ಶರಣರಿಗೆ ರಾಗ, ತಾಳ, ಲಯ, ಛಂದಸ್ಸು, ನಿಯಮಾವಳಿಗಳ ಹಂಗ ಅವ್ರಿಗಿದ್ದಿಲ್ಲ, ಅವ್ರಿಗೆ ಬೇಕಾಗಿನೂ ಇಲ್ಲ. ಬದಲಾಗಿ ವಚನಗಳು ಒಂದರ್ಥದಲ್ಲಿ ಗೀತ ಮಾತುಗಳಿದ್ದಂತೆ. ಶರಣರು ತಮ್ಮ ಶುದ್ಧ ಬದುಕಿನ ಮೂಲಕ ಸಾಹಿತ್ಯಕ್ಕೆ ಹೊಸ ಮೆರುಗನ್ನು ನೀಡಿ ಸಾಹಿತ್ಯವೂ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಪರೂಪದ ಕ್ರಾಂತಿ ಮಾಡಿದ ವೀರರು ನಮ್ಮ ಶರಣರು. ಧರ್ಮ, ಆಧ್ಯಾತ್ಮ ಕೇವಲ ಸಾಧು ಸಂತರಿಗೆ, ವಿಶೇಷ ವ್ಯಕ್ತಿಗಳಿಗೆ ಎನ್ನುವ ಭಾವನೆಯನ್ನು ಕಿತ್ತೊಡೆದು ಸಾಮಾನ್ಯರು ಆ ದಾರಿಯಲ್ಲಿ ನಡೆಯಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟವರು ಬಸವಾದಿ ಶರಣರು ವಚನ ಸಾಹಿತ್ಯದ ಮೂಲಕ. ಅದಕ್ಕೆ ಅವರ ವಚನಗಳೇ ಸಾಕ್ಷಿ ನುಡಿಯುತ್ತವೆ. ಅವರು ಕೇವಲ ಸಾಹಿತ್ಯ ರಚನೆಯ ಮೂಲಕ ಕ್ರಾಂತಿ ಮಾಡಿದವರಲ್ಲ, ನಡೆ ನುಡಿಯ ಹೊಂದಾಣಿಕೆಯ ಮೂಲಕವೇ ಕ್ರಾಂತಿ ಮಾಡಿದವರು ಬಸವಾದಿ ಶರಣರು. ಅದಕ್ಕಾಗಿ ಬಳಸಿದ ವಚನ ಸಾಹಿತ್ಯ ವಿಶೇಷ ಮನ್ನಣೆ ಗಳಿಸಿಕೊಂಡಿದೆ. ಕ್ರಾಂತಿಯ ಬೀಜಗಳೇ ವಚನಗಳು. ವಿಶ್ವ ಸಾಹಿತ್ಯದಲ್ಲಿ ಎಷ್ಟೇ ಅದ್ಭುತವಾದಂತಹ ಧಾರ್ಮಿಕ, ಸಾಮಾಜಿಕ ಪರಿವರ್ತನೆಯ ಸಾಹಿತ್ಯ ಮೂಡಿ ಬಂದಿದ್ದರೂ ವಚನ ಸಾಹಿತ್ಯವನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಎಲ್ಲಾ ಜನರಿಗೂ ಸಲ್ಲುವಂತಹ ವಚನಗಳು ಬಸವಾದಿ ಶರಣರ ವಚನಗಳು. ಅವು ಬಸವಾದಿ ಶರಣರ ಹೃದಯದಿಂದ ಮೂಡಿ ಬಂದಂತ ಅಮೃತ ಬಿಂದುಗಳು. ಈ ಒಂದು ನೆಲೆಯಲ್ಲಿ ವಚನಗಳ ಹೆಗ್ಗಳಿಕೆ ಕುರಿತು ಶರಣರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಹೀಗೆ ಹೇಳುವ ಮೂಲಕ ಜನರ ಅರಿವಿನ ಕಣ್ಣು ತೆರೆಸುವ ಕಾರ್ಯವನ್ನು ಸಿದ್ದರಾಮೇಶ್ವರ ಶರಣರು ಆದಿಯಾಗಿ ಎಲ್ಲರೂ ಮಡಿವಾಳ ಮಾಚಿ ತಂದೆಗಳಿರ್ಬೋದು, ಹಡಪದ ಅಪ್ಪಣ್ಣ ತಂದೆಗಳಿರ್ಬೋದು, ಮುಕ್ತಾಯಕ್ಕ ಇರ್ಬೋದು, ಅಜಗಣ್ಣ ತಂದೆಗಳಿರ್ಬೋದು, ಹಲವಾರು ಶರಣರು, ಅಫ್ಘಾನಿಸ್ತಾನದಿಂದ ಬಂದಂತ ಮರಳಿ ಶಂಕರ ದೇವರು ಇರ್ಬೋದು, ಎಲ್ಲರೂ ಗೋಂತಾ ದೇವಿ ತಾಯಿಯವರು ಇರ್ಬೋದು, ಅನೇಕ ಶರಣರು ಅವರಿವರನ್ನು ಎಲ್ಲಾ ಶರಣರು ಸಹಿತ ಈ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಕಾರ್ಯವನ್ನು ಮಾಡಿ ನಮಗೆಲ್ಲ ನೀಡಿದ್ದಾರೆ. ಹಾಗೆ ಈ ನಾವು ಒಂದು ಹೇಳ್ತೀವಿ, ಬೆಲೆ ಕಟ್ಟಲಾಗದಂತ ಅಮೂಲ್ಯ ಆಸ್ತಿ ವಚನ ಸಾಹಿತ್ಯ. ಅದು ಪರುಷ ಮುಟ್ಟಿದ ಲೋಹದಂತೆ ಅಂತೇಳಿ ನಾವು ಬಹಳಷ್ಟು ನುಡಿಗಳನ್ನ ಹಿರಿಯರ ಬಾಯಲ್ಲಿ ಕೇಳಿದ್ದೀವಿ, ವಿದ್ವಾಂಸರ ಬಾಯಲೆ, ಸಾಹಿತಿಗಳ ಬಾಯಲೆ, ಪೂಜ್ಯರ ಬಾಯಲೆ ನಾವು ಕೇಳಿರ್ತೀವಿ. ಆದ್ರೆ ಇದಕ್ಕಿಂತ ಶರಣರ ವಿಚಾರಧಾರೆ ಇದಕ್ಕಿಂತ ಒಂದು ಹೆಚ್ಚು ಮುಂದೆ ಮೇಲು ಅಂತಾನೆ ಹೇಳ್ಬೋದು. ಹೇಗೆಂದ್ರೆ ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ. ಅದು ಹೇಗೆಂದ್ರೆ ಒಂದು ಪರುಷ ಮುಟ್ಟಿದ ಲೋಹ ಅದು ಚಿನ್ನವಾಗುತ್ತದೆ. ಯಾವುದೇ ಒಂದು ಲೋಹವನ್ನ, ಪರುಷದ ಮಣಿ ಅದು ಕಾಲ್ಪನಿಕ ಹರಳು, ಅದು ಒಂದು ಲೋಹವನ್ನು ಮುಟ್ಟಿದರೆ ಅದು ಚಿನ್ನವಾಗುತ್ತದೆ. ಆ ಚಿನ್ನ ಇನ್ನೊಂದು ಲೋಹವನ್ನು ಮುಟ್ಟಿದರೆ ಅದು ಚಿನ್ನ ಆಗಲು ಸಾಧ್ಯವೇ ಇಲ್ಲ. ಆಮೇಲೆ ಈ ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಅಂದ್ರೆ ಏನಂದ್ರೆ ಒಂದು ಜ್ಯೋತಿಯನ್ನು ಬೆಳಗಿಸಿ ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿಯನ್ನು ಬೆಳಗಿದ್ರೆ ಅದು ಬೆಳಗುತ್ತೆ. ಈ ಜ್ಯೋತಿ ತಾನು ಬೆಳಗಿ ಅದನ್ನು ಬೆಳಗುತ್ತೆ. ಈ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿಯನ್ನು ಮುಟ್ಟಿದರೆ ಅದು ಬೆಳಗುತ್ತ. ಜ್ಯೋತಿಯಿಂದ ಮುಟ್ಟಿ ಜ್ಯೋತಿ ಬೆಳಗಿತ್ತು, ಆ ಜ್ಯೋತಿಯಿಂದ ಮುಟ್ಟಿದಂತ ಇನ್ನೊಂದು ಜ್ಯೋತಿಯು ಅದು ಸಹ ಬೆಳಗುತ್ತದೆ. ಅದೇ ತರನಾಗಿ ನಮ್ಮ ಬಸವಾದಿ ಶರಣರು ರಚಿಸಿದಂತ ವಚನ ಸಾಹಿತ್ಯವೂ ಸಹಿತ ತಾವು ಅನುಭವಿಸಿ ಅನುಭವ ಕಂಡು ಅದರಂತೆ ಆ ವಚನ ಅನುಭವದಂತೆ ನುಡಿದಂತೆ ಎಲ್ಲರಿಗೂ ತೋರಿಸಿದ್ದಾರೆ. ಅದನ್ನು ಸಹಿತ ನಾವು ಆ ಜ್ಯೋತಿಯಂತೆ ಆಗಬೇಕು ನಮ್ಮೆಲ್ಲ ಶರಣರು ಅನ್ನುವಂಥದ್ದು, ಮುಂದಿನ ಪೀಳಿಗೆ ಅನ್ನುವಂಥದ್ದು ಸಹಿತ ಬಸವಾದಿ ಶರಣರ ಆಶಯವರೆಗೂ ಕೂಡ ಆಗಿದೆ. ಈ ರೀತಿಯಾಗಿ ಅಲ್ಲಿ ಯಾವುದೇ ಕನಿಷ್ಠವಲ್ಲ ಶ್ರೇಷ್ಠವೂ ಅಲ್ಲ. ಗುರು ಬಸವಣ್ಣನವರಿಂದ ಆದಿಯಾಗಿ ಹಿಡಿದು ಕೆಳಗಿನ ಸತ್ಯಕ್ಕನವರು ಸೂಳ ಸಂಕವಿಯವರಿಗೂ ಸಹಿತ ಎಲ್ಲಾ ವರ್ಗದವರಿಗೂ ಸಹಿತ ಅಲ್ಲಿ ಒಂದೇ ಸ್ಥಾನಮಾನವನ್ನು ಅಲ್ಲಿ ನೀಡಲಾಗುತ್ತಿತ್ತು ಅಂತಂದು ಹೇಳಲು ಇಚ್ಛೆ ಪಡ್ತೇನೆ. ಆಮೇಲೆ ಇಲ್ಲಿ ಒಂದು ಸಾಹಿತ್ಯ ಸಮಾಜ ಸುಧಾರಣೆಯಲ್ಲಿ ಬದಲಾವಣೆಯನ್ನು ತಂದಂತವರು ಬಸವಾದಿ ಶರಣರು.
ಸಾಮಾಜಿಕ ಬದಲಾವಣೆ, ವೈಚಾರಿಕ ಪರಿವರ್ತನೆ, ಮೂಢನಂಬಿಕೆಯಿಂದ ಮುಕ್ತಿ, ಕೀಳರಿಮೆಯನ್ನು ಹೊಡೆದೋಡಿಸಿ ಆತ್ಮಸ್ಥೈರ್ಯವನ್ನು ಮೂಡಿಸುವುದು, ಕಂದಾಚಾರ, ಬಹುದೇವೋಪಾಸನೆ ಮುಂತಾದವುಗಳಿಂದ ಸಮಾಜವನ್ನು ಮುಕ್ತಗೊಳಿಸಿ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುವುದು ವಚನಗಳ ಆಶಯ ಕೂಡ ಆಗಿತ್ತು. ಇಲ್ಲೊಂದು ಗುರುದೇವರ ವಚನ ಇದೆ. ಬಿತ್ತಿತ್ತು ಬೆಳೆಯಿತ್ತು, ಕೆಯ್ಯ ಕೊಯ್ಯಿತ್ತು, ಗೂಡು ಮುರಿಯಿತ್ತು, ಕುತ್ತರಿ ಒಡ್ಡಿತ್ತು, ಒಕ್ಕಿತ್ತು, ತೂರಿತ್ತು ಅಳೆಯಿತ್ತು, ತಲಗೆ ತುಂಬಿತ್ತು, ಕೂಡಲ ಸಂಗಮ ದೇವಯ್ಯ ಮೇಟಿ ಕಿತ್ತಿತ್ತು, ಕಣ ಹಾಳಾಯಿತ್ತಯ್ಯ. ಈ ಒಂದು ಸಂದರ್ಭ ನನಗನ್ಸಿದ ಮಟ್ಟಿಗೆ ವೈದಿಕ ಪುರೋಹಿತ ಶಾಹಿಗಳ ಶರಣರು ತಮ್ಮ ಜೀವಕ್ಕಿಂತಲೂ ವಚನ ಸಾಹಿತ್ಯದ ಮೇಲೇನೆ ಅವರಿಗೆ ಬಹಳ ಒಂದು ದೃಢ ನಿರ್ಧಾರ ಇದೆ ಅಂತ ಅವರು ವೈದಿಕ ಪುರೋಹಿತ ಶಾಹಿಗಳು ತಿಳಿದುಕೊಂಡು ಅವರಿಗೆ ಶರಣರನ್ನು ನಾಶ ಮಾಡುವುದಕ್ಕಿಂತ ಮೊದಲು ಅವರು ರಚಿಸಿದಂತ ವಚನ ಸಾಹಿತ್ಯವನ್ನು ನಾಶ ಮಾಡುವ ಉದ್ದೇಶವೇ ಅವರ ಪೂರ್ವ ನಿಯೋಜಿತ ಉದ್ದೇಶ ಆಗಿತ್ತು ಪುರೋಹಿತ ಶಾಹಿಗಳು. ಆ ಕಾಲಘಟ್ಟದಲ್ಲಿ ಮೂಡಿ ಬಂದಂತ ವಚನ ಇದಂತ ನನ್ನ ಮಟ್ಟಿಗೆ ತಿಳಿದದ್ದು. ಬಿತ್ತಿ ಬೆಳೆದು ಕೊಯ್ದು ಕೊಂಡೊಯ್ದು ರಾಶಿ ಮಾಡುವ ಸಂತಸ ಅಂದ್ರೆ ಎಲ್ಲಾ ಶರಣರು ಅನುಭವ ಮಂಟಪದಲ್ಲಿ ಬಂದು ಒಂದುಗೂಡಿ ಎಲ್ಲರೂ ವಚನ ಸಾಹಿತ್ಯವನ್ನು 36 ಶರಣೆಯರು ಅಕ್ಷರ ಬಾರದೇ ಇರುವಂತಹ ಶರಣೆಯರು ಸಹಿತ ವಚನ ರಚನೆಯಲ್ಲಿ ತೊಡಗಿದಾಗ ಎಲ್ಲರೂ ಸಮಾನರೆಂದು ಅನುಭವ ಮಂಟಪದಲ್ಲಿ ಸೇರಿ ಆ ಒಂದು ಅನುಭವವನ್ನು ಪಡೆಯುತ್ತಿರುವಾಗ ಅದು ಎಲ್ಲವನ್ನೂ ಒಂದುಗೂಡಿ ಈ ಬಿತ್ತಿ ಬೆಳೆದು ಕೊಯ್ದು ಒಕ್ಕಲು ಮಾಡಿ ರಾಶಿ ತುಂಬಬೇಕು ಎನ್ನುವಂತಹ ಸ್ಥಳದಲ್ಲಿ ಚಂಡಮಾರುತದಂತೆ ಬಂದದ್ದು ಈ ಒಂದು ಕಲ್ಯಾಣ ಕ್ರಾಂತಿ. ಆ ಒಂದು ಸಂದರ್ಭದಲ್ಲಿ ಮೂಡಿ ಬಂದ ವಚನ ಅಂತ ನನ್ನ ಮಟ್ಟಿಗೆ ಅನಿಸಿತು. ಅನುಭವದ ರಾಶಿಯಾಗಿ ವಚನ ಭಂಡಾರ ಸಂಪ್ರದಾಯವಾದಿ ದುಷ್ಟರಿಂದ ಸೂರ್ಯ ಹೋಯಿತು. ಏಕೆಂದರೆ ಅವರಲ್ಲಿ ಪ್ರಗತಿಯ ಬದಲಾವಣೆ ಸಮಾನತೆ ವಿರೋಧಿಗಳಾಗಿದ್ದರು. ಆದರೆ ಬಸವಾದಿ ಶರಣರು ತಮ್ಮ ಜೀವಕ್ಕಿಂತ ವಚನ ಸಾಹಿತ್ಯದ ಸಂರಕ್ಷಣೆಯ ಆದ್ಯತೆಯನ್ನು ನೀಡಿ ಅಂತಹ ಜ್ಞಾನ ಸಂಪತ್ತನ್ನು ಉಳಿಸಿಕೊಟ್ಟು ಹೋಗಿದ್ದಾರೆ. ಈ ಎಲ್ಲ ವಚನ ಸಾಹಿತ್ಯಗಳು ಸರ್ವಕಾಲಿಕ ಪ್ರಸ್ತುತೆಯನ್ನು ನೀಡುವಂತಹ ವಚನಗಳು. ಸಾಮಾಜಿಕ ಸಮಾನತೆ, ಸುಲಭ ಭಕ್ತಿ ಮಾರ್ಗದಂತಹ ವಚನಗಳು ಈ ಶರಣರವಾಗಿದ್ದವು. ಆಮೇಲೆ ಈ ಹೊಸ ರೂಪದ ಸಾಹಿತ್ಯ ವಚನಗಳು ಹೇಗಂದ್ರೆ ಇವುಗಳನ್ನು ವಚನಗಳನ್ನು ಬರೆಯಲು ಬಾರದಿದ್ದವರು ಸಹಿತ ಮೌಖಿಕವಾಗಿ ಹೇಳಿದ್ಮೇಲೆ ಅಲ್ಲಿ ಅವನ್ನ ರಚನೆ ಮಾಡಿ ಒಂದು ಶಾಂತರಸರ ಕೈಯಿಂದ ಅದಕ್ಕೊಂದು ಮುದ್ರಣವನ್ನು ದೊರೆತಿತ್ತು ಅಂತಾನು ನಾವು ಕೇಳ್ಪಟ್ಟಿದ್ದೇವೆ. ಹಾಗೆಯೇ ಈ ಒಂದು ಬಸವಣ್ಣನವರು ಕಲ್ಯಾಣ ಕ್ರಾಂತಿಯಾದಾಗ ಬಸವಣ್ಣನವರಿಗೆ ಪುರೋಹಿತ ಶಾಹಿಗಳು, ಕೊಂಡಿ ಮಂಚಣ್ಣಾದಿಗಳು ಬಿಚ್ಚಳನ ಕಿವಿಯೂದಿ ಅವರಿಗೆ ಈ ವಚನ ಕ್ರಾಂತಿ, ಈ ಒಂದು ವಿವಾಹ ಸಂಕರವಾಗಿದೆ ಅಂತ ತಿಳ್ಕೊಂಡು ಇದೆಲ್ಲ ಗೊಂದಲದ ಗೂಡನ್ನಾಗಿ ಮಾಡಿ ಆ ಒಂದು ಬಸವಣ್ಣನವರಿಗೆ ಅಷ್ಟಕ್ಕೆ ಅವರಿಗೆ ಸಮಾಧಾನ ಆಗಿಲ್ಲ. ಬಸವಣ್ಣನವರನ್ನು ಗಡಿಪಾರು ಮಾಡಿದರೆ ಈ ಶರಣರಿಗೆ ಬಲ ಕಡಿಮೆ ಆಗುತ್ತಾ ಅಂತೇಳೊಂದು ಪೂರ್ವ ನಿಯೋಜಿತ ಉದ್ದೇಶದಿಂದ ಬಸವಣ್ಣನವರನ್ನು ಗಡಿಪಾರು ಮಾಡ್ತಾರೆ. ಆಗ ಅಲ್ಲಿ ನೆರೆದಂತ ಮಡಿವಾಳ ಮಾಚಿದೇವರು, ಉಳಿದರ ಚೌಡಯ್ಯನವರು, ಚನ್ನಬಸವಣ್ಣನವರು, ಅಕ್ಕನಾಗಲಂಬಿಕಾ ತಾಯಿಯವರು, ಈಲಮ್ಮ ತಾಯಿಯವರು ಎಲ್ಲಾ ಇನ್ನೂ ಹರಳೆಯನವರು, ಇನ್ನೂ ಹಲವಾರು ಶರಣರು ಅವ್ರಿಗೆ ಬಸವಣ್ಣನವ್ರಿಗೆ ಕೇಳ್ತಾರೆ, ಗುರುದೇವ ಬಸವಣ್ಣನವರೇ ನಿಮ್ಮ ಕೊನೆಯ ಆಸೆ ಏನು ಅಂತ ಕೇಳ್ತಾರ. ಆಗ ಬಸವಣ್ಣನವರು ಕೊನೆಯ ಆಸೆ ನಂದಲ್ಲ, ನನ್ನ ಆಸೆ ಕೊನೆಯದಾಗಿ ಏನೂ ಇಲ್ಲ, ಆದರೆ ನಮ್ಮೆಲ್ಲರ ಹಿತಕ್ಕಾಗಿ ಇರುವಂತ ನಮ್ಮೆಲ್ಲರ ಶರಣರ ಒಂದು ಸಂರಕ್ಷಣೆಯಾದಂತ ವಚನ ಸಾಹಿತ್ಯವನ್ನು ರಕ್ಷಿಸುವ ಹೊಣೆ ನಿಮ್ಮದಾಗಿದೆ, ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡಿ ಎನ್ನುವಂಥದ್ದು ಅವರ ಆಶಯ. ಬಸವಣ್ಣನವರ ಆಶಯವೂ ಕೂಡ ಅದೇ ಆಗಿತ್ತು ಅಂತ ಹೇಳ್ತಾರೆ. ಅದು ಸಹ ಸತ್ಯವಾದಂಥದ್ದು. ಆಮೇಲೆ ಆ ಒಂದು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಲು ವಯೋವೃದ್ಧಳಾದಂತ ಅಕ್ಕನಾಗಲಂಬಿಕಾ ತಾಯಿಯವರು ಸಹಿತ ಚನ್ನಬಸವಣ್ಣನವರನ್ನು ಬೆನ್ನಿಗೆ ಕಟ್ಟಿಕೊಂಡು ಎಲ್ಲಾ ಹೆಣ್ಣು ಮಕ್ಕಳು ಮರಿಯನ್ನದೆ ಕೂಸು ಕುನ್ನಿಗಳನ್ನು ಕಟ್ಟಿಕೊಂಡು ದಟ್ಟಾರಣ್ಯದೊಳಗೆ ಹೋರಾಡಿ ಆ ಒಂದು ಸೈನ್ಯದೊಂದಿಗೆ ಎದುರಾಳಿಗಳೊಂದಿಗೆ ಹೋರಾಡಿ ಆ ಒಂದು ವಚನ ಸಾಹಿತ್ಯವನ್ನು ನಮ್ಮ ಉಳಿವಿಯ ಅಡವಿಯಲ್ಲಿ ದಟ್ಟಾರಣ್ಯದಲ್ಲಿ ಅದನ್ನು ಸಂರಕ್ಷಿಸಿ ಇಟ್ಟರು.
ಆ ಒಂದು ಹೋರಾಟ ನಮ್ಮೆಲ್ಲರಿಗೂ ಅವಿಸ್ಮರಣೀಯ ಅಂತಂದು ನಾನು ಪರಿಭಾವಿಸುತ್ತಾ, ಹಾಗೆ ಈ ಒಂದು ಅಲ್ಲಿಗೆ ಅದು ಶರಣರಾದ ನಂತರ ಅಲ್ಲಿಗೆ ಅದು ಮೊಟಕುಗೊಂಡಿತ್ತು ಕೆಲವು ವರ್ಷಗಳ ತನಕ. ಆಮೇಲೆ ತದನಂತರ 15-16ನೇ ಶತಮಾನದಲ್ಲಿ ಸ್ಥಗಿತವಾಗಿತ್ತು, ಗೌಣವಾಯಿತು. ಅಲ್ಲಿ 15-16ನೇ ಶತಮಾನದಲ್ಲಿ ಇಲ್ಲಿ ಕೆಲವೊಬ್ಬರು ಶರಣರು ಪೂಜ್ಯರ ಹೆಸರು ನಾನು ಹೇಳ್ತೀನಿ, ಅವು ಸ್ವಲ್ಪ ಹಿಂದೆ ಮುಂದೆ ಆಗಿದ್ರು ನಾವು ತಿಳಿಸ್ಕೊಳ್ಬೇಕು. ಯಾಕಂದ್ರೆ ನಿಖರವಾದಂತ ಮಾಹಿತಿ ನನಗೆ ಗೊತ್ತಿಲ್ಲ, ನಾನು ಪ್ರವಚನ ಅಲ್ಲೆಲ್ಲಿ ಕೇಳ್ಕೊಂಡಿದ್ದೆ, ನಾನು 15-16ನೇ ಶತಮಾನದಲ್ಲಿ ಯಾರ್ಯಾರಿಂದ ಈ ಒಂದು ನಂತರದ ವಚನ ಸಾಹಿತ್ಯ ರಕ್ಷಿಸಲ್ಪಟ್ಟಿತ್ತು, ಅದೊಂದು ಪ್ರಸಾರ ಮತ್ತು ಪ್ರಚಾರಕ್ಕೊಳಪಟ್ಟಿತ್ತು ಅಂತೇಳಿ ಅದ್ದಣಿ ಶಿವಯೋಗಿಗಳು ಹಾಗೂ ಜೀವರ್ಗಿ ಷಣ್ಮುಖ ಶಿವಯೋಗಿಗಳು ಹಾಗೂ ತೋಂಟದ ಸಿದ್ಧಲಿಂಗ ಯತಿಗಳು, ಧಾರವಾಡದ ಮೃತ್ಯುಂಜಯ ಅಪ್ಪಗಳು, ಬಾಲ್ಕಿ ಚನ್ನಬಸವ ಪಟ್ಟದೇವರು, ಸುತ್ತೂರು ಶ್ರೀಗಳು, ಇವರೆಲ್ಲರೂ ತದನಂತರದಲ್ಲಿ ಬಂದು ಈ ಒಂದು ವಚನ ಸಾಹಿತ್ಯವನ್ನು, ತಾಡೋಲೆಯಲ್ಲಿ ಇದ್ದಂತಹ ವಚನ ಸಾಹಿತ್ಯವನ್ನು ಅವರು ಪ್ರಸಾರ ಮಾಡಿ, ಆಮೇಲೆ 3000 ಶರಣರನ್ನು ತಯಾರಿ ಮಾಡಿ, ಜಂಗಮರನ್ನು ತಯಾರಿ ಮಾಡಿ ಅವರನ್ನು ಹಳ್ಳಿಗೂ ಪ್ರಚಾರಕ್ಕೆ ಬಿಟ್ರು ಅನ್ನುವಂಥದ್ದು ಕೇಳಿದಂತ ವಿಷಯ. ತದನಂತರ ಫಗು ಹಳಕಟ್ಟಿಯವರು ಹಾಗೂ ಹರಡೇಕರ್ ಮಂಜಪ್ಪ ಶರಣರು, ಈ ಫಗು ಹಳಕಟ್ಟಿಯವರಂದುಗಳೇ ನಮ್ಮ ಮನ ಎಲ್ಲ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಅವರು ಫಗು ಹಳಕಟ್ಟಿ ಅವರು ಮಾಡಿದಂತ ಕಾರ್ಯ, ಅವರು ಆ ಕಾರ್ಯವನ್ನು ಬಂದು ಆ ಕಾರ್ಯವನ್ನು ಮಾಡದೇ ಇದ್ದಿದ್ದರೆ ಇವತ್ತು ನಾನು ಇಲ್ಲಿ ನಿಂತಿರ್ತಿರ್ಲಿಲ್ಲ. ಎಲ್ಲ ಶರಣೆಯರು ಹೆಚ್ಚಿನ ಒಂದು ಹೊಣೆ ನಮ್ಮ ಶರಣೆಯರ ಮೇಲೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಒಂದು ಬಸವಾದಿ ಶರಣರು ಮುಖ್ಯ ಉದ್ದೇಶನೇ ಮಹಿಳೆಯರಿಗೋಸ್ಕರನೇ, ನಮ್ಮ ಮಹಿಳೆಯರಿಗೋಸ್ಕರನೇ ಹೋರಾಡಿದಂತವರು. ಬಸವಣ್ಣನವರು 8 ವರ್ಷದಲ್ಲಿನೇ ನಮಗಾಗಿ ತಮ್ಮ ಒಂದು ರಾಜವೈಭವವನ್ನು ತೊರೆದು ಬಂದಿದ್ದಾರೆ ಅಂತ ಹೇಳಿದ ನಾನು ಇಷ್ಟಪಡ್ತೀನಿ. ಆದಿಯಾಗಿ ಫಗು ಹಳಕಟ್ಟಿಯವರು ತಮ್ಮ ಒಂದು ವೃತ್ತಿ ಜೀವನ ಮಗ ಸತ್ತು ಸಹಿತ ಅದನ್ನು ಕಡೆಗಣಿಸಿ, ತಮ್ಮ ಉಡಲು ಅಂಗಿ ಇಲ್ದನೆ, ಊಟ ಮಾಡಲು ಸಹಿತ ಇಲ್ದನೆ, ಅನಾರೋಗ್ಯದಿಂದ ಬಳಲುತ್ತಿರುವಾಗನೂ ಸಹಿತ ಪೂಜ್ಯರು ಮಾತಾಡ್ಸಕ್ ಹೋದಾಗ 2 ರೂಪಾಯಿ, ಅವಾಗೇನು 10 ಪೈಸೆ 20 ಪೈಸೆ 1 ರೂಪಾಯಿ ಅಂದ್ರೇನೆ ದುಡ್ಡುದು, ಅಂತದ್ರಲ್ಲಿ ಹಣ್ಣು ಹಂಪಲು ಏನೋ ತಗೊಂಡೋದ, ಇವನ್ಯಾಕ್ ತಂದಿರಿ, 2 ರೂಪಾಯಿ ಕೊಟ್ಟಿದ್ರಿ, ವಚನ ಸಾಹಿತ್ಯ ಇದನ್ನ ಪ್ರಕಟ ಮಾಡ್ಬೋದಲ್ಲ, ನೀವು ತಗೊಳ್ರಿ, ಎದಿ ಮೇಲೆ ಇಟ್ಕೊಂಡು ಅವನ್ನೆಲ್ಲವನ್ನ ಜೋಡಣೆ ಮಾಡ್ತಾ ಇದ್ರಂತೆ ತಾಡೋಲೆಗಳಿಗೆ ಎಲ್ಲ. ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಸಹಿತ ಅವರೆಲ್ಲರೂ ಮಾಡಿದ್ದಾರೆ. ತದನಂತರದಲ್ಲಿ ಗದುಗಿನ ಹರಡೇಕರ್ ಮಂಜಪ್ಪ ಶರಣರು ಸಹಿತ ಅವರು ಒಂದು ವಚನ, ವೇಷಿಯ ಪುತ್ರನಾಗಲಿ ದಾಸಿಯ ಪುತ್ರನಾಗಲಿ, ಅದರಿಂದ ಒಂದು ಅವರು ಮಾನವಿಕವಾಗಿ ಒಳಗೊಂಡಿದ್ರು, ಅದನ್ನು ಆ ಒಂದು ವಚನಕ್ಕ ಅವರು ಇದಾಗಿದ್ರು ಅಂತಂದು ಹೇಳ್ತಾರ. ಆ ಒಂದು ಮಂಜಪ್ಪ ಶರಣರು ಸಹಿತ ಈ ಒಂದು ವಚನ ಸಾಹಿತ್ಯ ಪ್ರಸಾರ ಮತ್ತು ಪ್ರಚಾರ ಕೈಂಕರ್ಯದಲ್ಲಿ ಅವರು ಒಳಗೂಡಿದ್ರು ಅಂತಂದು ಹೇಳ್ತಾ, ಗದುಗಿನ ಶ್ರೀಗಳು ಪುಸ್ತಕದ ದೇವರು, ಕನ್ನಡದ ದೇವರು ಅಂತಾನೆ ಗದುಗಿನ ಶ್ರೀಗಳು ಖ್ಯಾತನಾಮರು. ಗದುಗಿನ ಶ್ರೀಗಳು ಇಳಕಲ್ ಮಹಾಂತಪ್ಪಗಳು, ಪ್ರವಚನ ಪಿತಾಮಹರಾದಂಥ ಲಿಂಗಾನಂದ ಅಪ್ಪಾಜಿಗಳು, ಅವರು ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿಯಂತೆ ಅವರು ಪ್ರವಚನವನ್ನು ಗೈದು, ಅವರು ಈ ಎಲ್ಲಾ ಶರಣರು, ಎಲ್ಲಾ ಪೂಜ್ಯರು ತಮ್ಮ ಕೊನೆ ಉಸಿರು ಇರುವವರೆಗೂ ವಚನ ಸಾಹಿತ್ಯವನ್ನು, ಬಸವಾದಿ ಶಿವಶರಣರ ಸಾಹಿತ್ಯವನ್ನು, ಪ್ರವಚನವನ್ನು ಮಾಡುತ್ತಲೇ ನಾವು ನಮ್ಮ ಜೀವ ತೇಯ್ಬೇಕು ಅನ್ನುವಂತ ಒಂದು ಆಶೆಯನ್ನು ಇಟ್ಟುಕೊಂಡಂತವರು ಲಿಂಗಾನಂದ ಅಪ್ಪಾಜಿಯವರು. ಅದೇ ತೆರನಾಗಿ ಅವರು ಪ್ರವಚನ ಕಾರ್ಯದಲ್ಲಿನೇ ಅವರು ಲಿಂಗೈಕ್ಯರಾದದ್ದು. ಆಮೇಲೆ ಮಾತಾಜಿಯವರು, ಸಿದ್ದಣ್ಣ ಲಂಗೋಟಿ ಅಪ್ಪವರು, ಎಂ ಕಲಬುರ್ಗಿ ಅಪ್ಪವರು. ಎಂ ಕಲಬುರ್ಗಿ ಅವರು ಅಂದ್ರು, ಕಲಬುರ್ಗಿಯವರು ಲಿಂಗಣ್ಣ ಸತ್ತಂಪೇಟೆಯವರು ಅಂದ್ರು. ಲಿಂಗಣ್ಣ ಸತ್ತಂಪೇಟೆಯವರು ಇದೇ ಶ್ರಾವಣ ಮಾಸದಲ್ಲಿ ಅವರನ್ನು ಕೊಲೆ ಮಾಡಿ ಇದಾಯ್ತು. ಯಾಕಂದ್ರೆ ನಾವು ಇರುವಂತ ದೇವರಾಜ, ಇದೊಂದು ಸಂಘಟನೆಯನ್ನು ಹಂಚಿಕೊಳ್ತೀನಿ, ನಾನು ಇದನ್ನ ಮಾಡಿ ಪ್ರಕಟ ಮಾಡ್ತಾ ಇದ್ರು. ಯಾರೇ ವಚನ ಸಾಹಿತ್ಯಕ್ಕೆ ನಿಂದನೆ ಬರುವಂತಹ ಒಂದು ಮಾತುಗಳನ್ನ ಆಡಿದ್ರು ಸಹಿತ ಮರುಕ್ಷಣವೇ ಖಂಡಿಸುವಂತವರು ಸತ್ಯಂಪೇಟೆ ಅಪ್ಪವರು ಆಗಿರ್ಬೋದು, ಎಂ ಕಲಬುರ್ಗಿ ಅಪ್ಪವರು, ವೀರಣ್ಣ ರಾಜೂರಪ್ಪ ಅವರೆಲ್ಲರೂ ಆ ಒಂದು ದುರುದ್ದೇಶಕ್ಕಾಗಿ ಅವರನ್ನು ಬಲಿ ತೆಗೆದುಕೊಂಡಂತವ್ರು. ಆದ್ರೂ ಅವರೆಲ್ಲರೂ ಎಂಥ ಹುತಾತ್ಮ ವೀರರು ಅಂತಂದು ಹೇಳಿದ್ರೆ, ಕೊನೆಯವರೆಗೂ ಅವರು ವಚನ ಸಾಹಿತ್ಯ ಅದನ್ನೂ ಸಹಿತ ಅವ್ರು ಮೋಸದಿಂದ ಕರೆದು ಮಾಡಿದ್ರು ಸಹಿತ ಕೊನೆಯ ಉಸಿರಿರುವವರೆಗೂ ಸಹಿತ
ಅವರು ವಚನ ಸಾಹಿತ್ಯಕ್ಕಾಗಿಯೇ ಬಲಿದಾನ ಕೊಟ್ಟಂತಹ ಮಹಾನ್ ತ್ಯಾಗಿಗಳು, ಮಹಾನ್ ಹುತಾತ್ಮರು ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಅದೇ ಆದಿಯಾಗಿ ಮಾತಾಜಿಯವರು ಹಾಗೂ ಅಕ್ಕ ಅನ್ನಪೂರ್ಣ ತಾಯಿಯವರು, ನಿಜಗುಣಾನಂದ ಸ್ವಾಮೀಜಿಯವರು, ಮನಗುಂಡಿ ಬಸವಾನಂದ ಶ್ರೀಗಳು, ಇತ್ತೀಚೆಗೆ ನಮ್ಮನ್ನಗಲಿದಂಥ ಅಕ್ಕ ಅನ್ನಪೂರ್ಣ ತಾಯಿಯವರು, ಈಶ್ವರ ಮಂಟೂರಪ್ಪರು, ಈ ಒಂದು ಇನ್ನು ಅನೇಕ ಪೂಜ್ಯರುಗಳಿದ್ದಾರೆ. ಆ ಒಂದು ಹಾದಿಯಲ್ಲಿ ನಡೆಯುವಂತವರು ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ತಮ್ಮ ಜೀವನದುದ್ದಕ್ಕೂ ಪ್ರಸಾರ ಮತ್ತು ಪ್ರಚಾರ ಮಾಡುತ್ತಾ ಬಂದಿದ್ದಾರೆ, ಬರುತ್ತಲೂ ಇದ್ದಾರೆ ಇನ್ನು ಅನೇಕರು. ಹಾಗೆ ಹಲವಾರು ಸಂಘ ಸಂಸ್ಥೆಗಳಾದ ಬಸವ ಸಮಿತಿ, ಬಸವ ಕೇಂದ್ರ, ಬಸವ ದಳ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ನಂತಹ ಹಲವಾರು ಸ್ವತಂತ್ರ ಸಂಘ ಸಂಸ್ಥೆಗಳೂ ಸಹಿತ ನಗರ ಮತ್ತು ಹಳ್ಳಿಗಳಲ್ಲಿ ವಚನ ಸಾಹಿತ್ಯವನ್ನು ಮನೆ ಮನೆಗೆ ಮನಕ್ಕೆ ತಲುಪಿಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಲೇ ಬರುತ್ತಿವೆ. ಮಾಡಿದ್ದಾರೆ, ಮಾಡುತ್ತಿರ್ತಾರೆ, ಮುಂದನೂ ಮಾಡ್ತಾ ಇರ್ತಾರೆ ಅಂತ ಪರಿಭಾವಿಸುತ್ತಾ, ಹಾಗೂ ಕರ್ನಾಟಕದ ಘನ ಸರ್ಕಾರವೂ ಸಹಿತ ವಚನ ಶಾಸ್ತ್ರಜ್ಞನಾದಂತಹ ಕೋಗು ಹಳಕಟ್ಟಿ ಶರಣರ ಜಯಂತಿಯನ್ನು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದಾರೆ. ಇಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಆಶಯಗಳು ಅಂತಂದು ವಿಚಾರ ಇರುವುದರಿಂದ ಹೋಗು ಹಳಕಟ್ಟಿಯವರೆಗೂ ಕೆಲವೊಂದು ಆಶಯಗಳಿದ್ವು. ಅವು ಏನಂದ್ರ, ಆಶಯಗಳಂದ್ರೆ ಬಯಕೆಗಳು. ನಮ್ಮ ಅಳಿದುಳಿದ ಸಂಪತ್ತನ್ನು ಸಂರಕ್ಷಿಸುವಂತೆ ಶಿವಶರಣರ ವಚನ ಗ್ರಂಥಗಳನ್ನು ಕೂಡ ಕೊಂಡು ಸಂಗ್ರಹಿಸಿ ರಕ್ಷಿಸಿರಿ ಅಂತೇಳಿ. ನಾವೆಂಗ ನಮ್ಮ ಹಿರಿಯರು, ಪುರಾತನ ಹಿರಿಯರ ಕಾಲದಿಂದ ಬಂದಿದ್ದಂಥವು ಇವು ಅಂತೇಳೆಂದು ನಾವು ತವ್ರ ಮನೆಯಿಂದ ತಾಯಿ ಕೊಟ್ಟಂತ ಸೀರೆ, ತಂದೆ ಕೊಟ್ಟಂತ, ಅಣ್ಣ ತಮ್ಮರು ಕೊಟ್ಟಂತ ತವ್ರ ಮನೆದು ಕೊಟ್ಟಿದ್ದಂತ ನಾವೆಂಗ ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ನೆನಪಿಗೋಸ್ಕರ ಇಟ್ಕೊಂಡಿರ್ತೀವಿ. ಅದೇ ರೀತಿ ಅದು ಎಲ್ಲದಕ್ಕಿಂತಲೂ ಮೇಲಾದಂತ ಘನವಾದಂಥದ್ದು ಈ ವಚನ ಸಾಹಿತ್ಯ. ಅದನ್ನು ಸಂರಕ್ಷಿಸುವ ಹೊಣೆ ನಿಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದು ಒಂದು ಅವರ ಆಶಯ. ಅವು ನಿಮ್ಮ ನಿತ್ಯ ಅಭ್ಯಾಸಕ್ಕೆ ಕಾರಣವಾಗಿರಲಿ ಅಂತ. ವಚನ ಸಾಹಿತ್ಯವನ್ನು ನಿತ್ಯ ಓದುವುದನ್ನು ರೂಢಿಸಿಕೊಳ್ಳಿರಿ ಅಂತೇಳಿ. ಈಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ನಾನು ಹೊಲ ಮನಿ ಆಸ್ತಿ ಬಂಗಾರ ಎಷ್ಟು ಮಾಡಿಟ್ಟೇನೆ, ಅದನ್ನ ಕರಗಿಸ್ಬಾಡ್ರಿ, ಅಳಿಸ್ಬಾಡ್ರಿ, ಅದನ್ನ ಉಳಿಸ್ಕೊಂಡು ಹೋಗ್ರಿ, ನಿಮ್ ಮುಂದೆ ಮೊಮ್ಮಕ್ಕಳಿಗೆ ಬರುತ್ತಂತೆ. ಆದ್ರ ಹೋಗು ಹಳಕಟ್ಟಿಯಪ್ಪವ್ರದ್ದು ಹಾಗಿರ್ಲಿಲ್ಲ. ತಮ್ಮ ಒಂದು ಎಲ್ಲಾ ಆಸ್ತಿಯನ್ನೂ ಸಹಿತ ವಚನ ಸಾಹಿತ್ಯಕ್ಕಾಗಿ ಮಾರಾಟ ಮಾಡಿ ತಮ್ಮ ಬದುಕಿನುದ್ದಕ್ಕೂ ಸಂಕಷ್ಟ ಜೀವನವನ್ನು ಸಾಗಿಸಿದ್ರೂ ಸಹಿತ ಈ ವಚನ ಸಾಹಿತ್ಯದ ಪ್ರಚಾರ ಅಳಿವಿಗಾಗಿ, ಈ ಒಂದು ಉಳಿವಿಗಾಗಿ ತಮ್ಮ ನೋವನ್ನೆಲ್ಲ ಮರೆತು ಇದಕ್ಕಾಗಿ ಮೀಸಲಿಟ್ಟಿದ್ರು ಅಂತ ಹೇಳ್ತಾ, ಅದೇ ರೀತಿ ಓದುವುದನ್ನು ನೀವು ಅಳವಡಿಸಿಕೊಳ್ರಿ ಅಂತಂದ್ರೆ. ವಚನ ಸಂಗೀತವು ನಿಮ್ಮ ಕಿವಿಗೆ ಮುದ್ದಾದ ಆಭರಣವಾಗಿರಲಿ. ನಮ್ಗೆ ಎಷ್ಟೇ ಶರಣರು ಏನೇ ಹೇಳಿದ್ರು ಸಹಿತ ನಮ್ಗೆ ಹೆಣ್ಮಕ್ಳಿಗೆ ಆಸೆ ಅನ್ನೋಂಥದ್ದು ಹೋಗಲ್ಲ. ಆದ್ರೂ ಸಹಿತ ಮನೆಯವರು ಯಜಮಾನರು ಮಾಡಿಸ್ಕೊಟ್ಟಂತ ಒಂದು ಆಭರಣದ ಜೊತೆಗೆ ಈ ವಚನ ಸಂಗೀತವೂ ಸಹಿತ ನಿಮ್ ಕಿವಿಗೆ ಆಭರಣ ಆಗ್ಲಿ ಅಂತ ವಿಶ್ವದ ವಿವಿಧ ಭಾಷೆಗಳಲ್ಲಿ ವಚನ ಶಾಸ್ತ್ರವು ಭಾಷಾಂತರವಾಗಿ ಪ್ರಸಾರವಾಗಲಿ ಅನ್ನುವಂಥದ್ದು ಈ ಒಂದು ಆಶಯವನ್ನು ಬಸವ ಸಮಿತಿ ಮತ್ತು ಸರ್ಕಾರ ದೊಡಗೂಡಿ ಈ ಒಂದು ಕೋಗುಹಳಕಟ್ಟಿಯವರ ಆಶಯ ನೆರವೇರ್ತಲೇ ಇದೆ ಅಂತಂದು ಹೇಳಕ್ ಇಷ್ಟಪಡ್ತಾ, ವಚನಗಳು ದಿನಂಪ್ರತಿ ವೃತ್ತಿಪತ್ರಿಕೆಗಳ ಮುಖಾಂತರ ಕಣ್ಣಿಗೆ ಹೊಸ ಬೆಳಕನ್ನು ನೀಡಲಿ. ವೃತ್ತಪತ್ರಿಕೆ ಹೆಂಗಂದ್ರ ಯಾರ್ಯಾರು ಏನೇನ ಮಾಡ್ಬೇಕು ಅನ್ನುವಂಥದ್ದನ್ನು ಅವರೇ ಜವಾಬ್ದಾರಿಯನ್ನು ಕೊಟ್ಟೋಗಿದ್ದಾರೆ. ನಾವೇನ್ ಹೇಳ್ಬೇಕು, ನಾವು ಅದನ್ನ ಓದ್ಕೊಂಡು ನಾವೇನ್ ಜವಾಬ್ದಾರಿ ಮಾಡ್ಬೇಕು ಅದನ್ನ ಮಾಡಿದ್ರೆ ಸಾಕು ಅಂತ. ವಚನ ಗ್ರಂಥಗಳನ್ನು ಪ್ರಕಟಿಸುವವರಿಗೆ ಪ್ರೋತ್ಸಾಹಿಸಿರಿ. ಸತತೋತ್ಸಾಹಿಗಳಿಗೆ ಅಂದ್ರ ಸತತವಾಗಿ ಸಾಹಿತಿಗಳು ಬರೆಯುವಂತವರಿಗೆ ವಚನ ಸಾಹಿತ್ಯದ ಸೇವೆ ಅವರು ಸಹಿತ ವಚನ ಸಾಹಿತ್ಯದ ಸೇವೆ ಮಾಡ್ಲಿ ಅಂತಂದು ಅವರ ಒಂದು ಆಶಯ ಕೂಡ ಕೋಗು ಹಳಕಟ್ಟಿ ಅಪ್ಪ ಅವ್ರದ್ದು ಆಗಿತ್ತು ಅಂತಂದು ಹೇಳ್ತಾ, ವಚನದ ರಚನೆಯ ನುಡಿಯ ಬಯಲು ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ. ವಚನ ತನ್ನಂತಿರದು ತಾನು ವಚನದಂತಿರ. ಅದೆಂತೆಂದಡೆ ತನು ಮನ ಧನವನ್ನೆಲ್ಲ ಹಿಂದಿಟ್ಟುಕೊಂಡು ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಒಡೆಯನ ಕಂಡು ನಾಯಿ ಬಾಲವ ಬಡಿದುಕೊಂಬಂತೆ ಆ ತೆರನಾಯಿ ತಂದ ಕಲಿದೇವರ ದೇವಯ್ಯ.
ವಚನದ ನುಡಿಗಳು ಅದೇ ಹೇಳಿದ್ದು ಪ್ರಶಸ್ತಿ ಪುರಸ್ಕಾರಕ್ಕಾಗಿ ಯಾವುದು ಇಲ್ಲ ಅಂತಂದೇಳಿ. ಕೊನೆಯದಾಗಿ ಅಪ್ಪ ಗುರು ಬಸವಣ್ಣನವರ ವಚನದೊಂದಿಗೆ ವಚನ ಹಾಡುವುದರೊಂದಿಗೆ ನನ್ನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜದ ನೋರೆ ತೆರೆಯಂತೆ, ತವರಾಜದ ನೋರೆ ತೆರೆಯಂತೆ, ಆದರ ವಚನವಿರಲು, ಆದರ ವಚನವಿರಲು, ಬೇರೆ ಭಾವಿಯ ತೋಡಿ ಉಪ್ಪ ನೀರ ನುಂಬುವನ, ಬೇರೆ ಭಾವಿಯ ತೋಡಿ ಉಪ್ಪ ನೀರ ನುಂಬುವನ, ವಿಧಿಯಂತಾಯಿತೆನ್ನ ಮತಿ, ವಿಧಿಯಂತಾಯಿತೆನ್ನ ಮತಿ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ, ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜದ ನೋರೆ ತೆರೆಯಂತೆ, ತವರಾಜದ ನೋರೆ ತೆರೆಯಂತೆ, ಆದರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ, ವಿಧಿಯಂತಾಯಿತೆನ್ನ ಮತಿ, ವಿಧಿಯಂತಾಯಿತೆನ್ನ ಮತಿ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ.